ಎಲ್ಲರಿಗೂ ನಮಸ್ಕಾರ. ನನಗೆ ಮಾತಾಡಲಿಕ್ಕೆ ಆಮೇಲೆ ಅವಕಾಶನ ಗಿರಡ್ಡಿಯವರು ಕೊಡೋದಿಲ್ಲ ಅಂತ ಗೊತ್ತು. ಆದ್ದರಿಂದ ಈಗಲೇ ಒಂದೆರಡು ಆನುಷಂಗಿಕವಾದ ಮಾತನ್ನು ನಾನು ಆಡಿಬಿಟ್ಟು ಅನಂತರ ಈಗಿನ ಕಾರ್ಯಕ್ರಮಕ್ಕೆ ಬರ್ತೇನೆ. ನಾನು ಮೊದಲನೆಯ ಆನುಷಂಗಿಕವಾದ ಒಂದು ನಾನು ಹೇಳಲೇಬೇಕಾದ ಮಾತು ಅಂತಂದರೆ, ಈ ಒಂದು ಸಮ್ಮೇಳನದ ಮೊದಲು ಒಂದು ವಾರದ ಮೊದಲಿಂದ ಎಷ್ಟು ಒಂದು ಬಗೆಯ ವಿರೋಧ ಅಂತರ್ಜಾಲದಲ್ಲಿ ಬರ್ತಾ ಇತ್ತು, ಪತ್ರಗಳ ಮೂಲಕ ಬರ್ತಾ ಇತ್ತು ಅಂತಂದರೆ, ಜನರು ಇರ್ತಾರೋ ಇಲ್ವೋ, ಅಲ್ಲಿಗೆ ಹೋಗಿ ನಾವು ಏನು ಮಾಡೋದು, ಹೋಗಬೇಕೇ ಅಂತೆಲ್ಲ ಇತ್ತು. ಮತ್ತು ಇದು ಎಂತೆಂಥದ್ದು ನಿಯಮಗಳು ಹಾಕಿದಾರಲ್ಲ, ಅಕಸ್ಮಾತ್ ನಾನೇ ಮರ್ತು ಹೋದರೆ ನನ್ನ ಬ್ಯಾಡ್ಜನ್ನು ನನ್ನ ಒಳಗೆ ಬಿಡ್ತಾರೋ ಇಲ್ವೋ ಅಂತೆಲ್ಲನೂ ನಂಗೆ ಹೆದರಿಕೆ ಇತ್ತು. ಯಾಕೆಂದರೆ ಬೆಳಿಗ್ಗೆ ಮರ್ತು ಬಂದಿದ್ದೆ, ಗಿರಡ್ಡಿಯವರು ಒಳಗೆ ಬಿಟ್ಟರು. ಆದರೆ ನಿನ್ನೆಯಿಂದ ನಾನು ಎಲ್ಲ ಗೋಷ್ಠಿಗಳಲ್ಲಿ ಅಲ್ದಿದ್ದರೂ ಕೂಡ ಹೆಚ್ಚಿನ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೇನೆ ಮತ್ತು ಸಾಕಷ್ಟು ನಾನು ಕಲ್ತಿದ್ದೇನೆ. ಅತಿ ಮುಖ್ಯವಾಗಿ ಬೆಳಗ್ಗೆ ಗಿರೀಶ್ ಕಾಸರವಳ್ಳಿಯವರು ಮಾತಾಡ್ತಿದ್ದಾಗ ಸಾಹಿತ್ಯಕ್ಕೂ ಚಲನಚಿತ್ರಕ್ಕೂ ಇರುವ ವ್ಯತ್ಯಾಸ, ನಟ ಹೇಗೆ ಚಲನಚಿತ್ರಗಳಲ್ಲಿ ಕೇವಲ ಒಂದು ಮಾಧ್ಯಮವಾಗ್ತಾನೆ ಅಷ್ಟೇ, ಕ್ಯಾಮರಾಮನ್ ಮುಖ್ಯ ಆಗ್ತಾನೆ, ಇದು ಯಾವುದೂ ನಂಗೆ ಗೊತ್ತಿರಲಿಲ್ಲ ನನಗೆ. ಹಾಗೆಯೇ ಕೂಡ ಈಗಲೂ ಕೂಡ ಈ ತಂತ್ರಜ್ಞಾನದ ಬಗ್ಗೆ ಯಾವ ಒಂದು ಚರ್ಚೆ ನಡೆಯಿತು, ಎಷ್ಟೋ ನನಗೆ ಗೊತ್ತಿಲ್ಲದ ವಿಷಯಗಳನ್ನು ತಿಳಿಸಿದೆ. ಇದೇ ಮಾತು ಇತರ ಗೋಷ್ಠಿಗಳಿಗೂ ಅನ್ವಯಿಸುತ್ತೆ. ಮತ್ತು ಇಷ್ಟು ಜನರನ್ನು ಇದೇ ಒಂದು ಸಂಭ್ರಮ ಅಂತ ನಂಗೆ ಅನಿಸುತ್ತೆ. ನಿಜವಾಗಿ ಹೇಳ್ತೀನಿ, ನಾನು 3 ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ್ದೇನೆ. ಯಾವ ಸಮ್ಮೇಳನದಲ್ಲೂ ಕೂಡ ಮೊದಲನೆಯ ಇನಾಗ್ರಲ್ ಫಂಕ್ಷನ್ ಬಿಟ್ಟರೆ ಇಷ್ಟು ಜನರು ಒಟ್ಟಿಗೆ ಕುಳಿತು ಆಸಕ್ತಿಯಿಂದ ಕೇಳಿ ಪ್ರಶ್ನೋತ್ತರಗಳು ಭಾಗವಹಿಸಿದ್ದನ್ನು ನಾನು ನೋಡಿರಲಿಲ್ಲ. ಇಲ್ಲಿ ನೋಡ್ತಾ ಇದ್ದೀನಿ, ತುಂಬ ಸಂತೋಷ ಆಗ್ತಾ ಇದೆ. ಆ ಕಾರಣದಿಂದಾಗಿ ಇಂತಹ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟ ಎಲ್ಲ ಆಯೋಜಕರಿಗೂ ಕೂಡ ನಾನು ಕೃತಜ್ಞನಾಗಿದ್ದೀನಿ. ಎರಡನೇದಾಗಿ, ಇವತ್ತಿನ ಈ ಚರ್ಚೆಯ ಒಂದು ಸ್ಥೂಲ ಚೌಕಟ್ಟಿನ ಬಗ್ಗೆ, ಇದು ಯಾವುದೂ ನಿಯಮವಲ್ಲ, ಸ್ಥೂಲ ಚೌಕಟ್ಟಿನ ಬಗ್ಗೆ ನಿಮಗೂ ಮುಖ್ಯವಾಗಬಹುದು ಅಂದುಕೊಂಡು ಒಂದು 6-7 ಮುಖ್ಯ ಪ್ರಶ್ನೆಗಳನ್ನು, ಅವುಗಳೊಳಗೆ ಕೆಲವು ಉಪಪ್ರಶ್ನೆಗಳನ್ನು ನಾನು ಹಾಕ್ಕೊಂಡು ಬಂದಿದ್ದೀನಿ. ಅವೆಲ್ಲವನ್ನೂ ಕೇಳಲೇಬೇಕು ಅಂತ ಏನಿಲ್ಲ, ಕೂಡ ಸಹಕರಿಸ್ತೀರಿ ಅಂತ ನಾನು ಭಾವಿಸಿದ್ದೀನಿ. ನನಗನ್ನಿಸ್ತದೆ, ನಿಮಗೇನು ಪ್ರಶ್ನೆ ಕೇಳಬೇಕು ಯಾವುದೇ ಸಾಹಿತ್ಯದ ಬೇಕಾಗಿ ಅವನು ಮೊದಲು ಮುಗಿಸ್ಕೊಂಡು ಬಿಡ್ಬೇಕು. ಯಾಕಂದರೆ ಒಮ್ಮೆ ಸಭಿಕರಿಂದ ಪ್ರಶ್ನೆ ಬರಲಿಕ್ಕೆ ಹತ್ತು ಅಂತಂದರೆ ಚರ್ಚೆ ಎತ್ತಿತ್ಲಾಗೂ ಹರಿತದೆ. ಅದು ಮುಖ್ಯ ಮಾತನ್ನು ಬಿಟ್ಟು ಆಮೇಲೆ ಅಲ್ಲಿಂದೊಬ್ರು ಕೇಳ್ತಾರೆ, ಅಲ್ಲಿಂದೊಬ್ರು ಕೇಳ್ತಾರೆ, ಯಾರಿಗೆ ನೀವು ಕೊಡ್ತೀರಿ, ಯಾರಿಗೆ ಬಿಡೋದಿಲ್ಲ, ಅದು ಮುಖ್ಯ. ಏನು ನಮಗೇನು ಹೇಳೋದಕ್ಕಾಗಿದೆ ಅದನ್ನು ಮುಗಿಸ್ಕೊಂಡು ಆಮೇಲೆ ಪ್ರಶ್ನೆಗಳಿಗೆ ಕೊನೆ ಅರ್ಧ ಗಂಟೆನೋ 20 ನಿಮಿಷನೋ ಬೇಕಾದ್ರೆ ಇಡೀ ಕಾರ್ಯಕ್ರಮನೂ ಬಿಡೋದು, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಅವನು ಮಾಡಿಕೊಂಡ್ರೆ ಅದಕ್ಕೊಂದು ಒಂದು ಸರಿಯಾದ ಒಂದು ಆಕಾರ ಬಂದಿತ್ತು. ಹೌದು ಇಲ್ಲ, ಅದು ಹೌದು. ನನ್ನ ಉತ್ಸಾಹಕ್ಕೆ ನೀವು ಸ್ವಲ್ಪ ಒಂದು ಸೀಮಾರೇಖೆಯನ್ನು ಎಳೆದ್ರಿ, ತುಂಬ ಸಂತೋಷ ಆಯಿತು. ಹಾಗೆ ಮಾಡೋಣ. ವಿಮರ್ಶಕರ ಜೊತೆಗಿದ್ರೆ ಮಾಡಬೇಕಾಗ್ತದೆ. ಒಂದನ್ನಂತೂ ನಾನು ಸ್ಪಷ್ಟಪಡಿಸಬೇಕು, ಇಲ್ಲಿ ನಾನು ಕಾರ್ನಾಡರ ವಾಂಗ್ಮಯದ ಓದುಗನಾಗಿ, ಅಭಿಮಾನಿಯಾಗಿ ಇಲ್ಲಿದ್ದೇನೆ ವಿನಃ ನಾನು ವಿಮರ್ಶಕನಾಗಿ ಖಂಡಿತ ಇಲ್ಲಿಲ್ಲ. ಅದಕ್ಕೆ ಬೇರೆ ಸಂದರ್ಭ ಇದೆ, ಇರಲಿ. ಸೊ ಹೀಗೆ ಮಾಡೋಣ. ಬಹಳ ಸರಿಯಾಗಿ ಸೂಚಿಸಿದ್ದಾರೆ ಕಾರ್ನಾಡರು. ಒಂದು 40 ನಿಮಿಷಗಳ ಕಾಲ ಕೆಲವು ಪ್ರಶ್ನೆಗಳನ್ನು ನಾನು ಎತ್ತುತ್ತೀನಿ, ಅವುಗಳನ್ನು ಅವರು ಚರ್ಚಿಸ್ತಾರೆ, ಉತ್ತರಿಸ್ತಾರೆ, ಅದು ಉಪಪ್ರಶ್ನೆ ಇರಬಹುದು ಇತ್ಯಾದಿ. ಕೊನೆಯ 20 ನಿಮಿಷಗಳು ಮುಕ್ತ ಚರ್ಚೆಗಾಗಿ ಎಲ್ಲರಿಗೂ ಕೊಡಲ್ಪಡುತ್ತೆ. ಚಂಪಾರವರೇ, ಫಿಕ್ಸಿಂಗ್ ಇದೆ, ಮ್ಯಾಚ್ ಫಿಕ್ಸಿಂಗ್ ಹೌದೋ ಅಲ್ವೋ ಅನ್ನೋದನ್ನು ನೀವು ಆಮೇಲೆ ಹೇಳಿ. ಫಿಕ್ಸಿಂಗ್ ಅಂತೂ ಇದೆ, ಒಂದು ಚೌಕಟ್ಟಿನ ಫಿಕ್ಸ್ ಮಾಡಿದ್ದೀವಿ, ಅದು ಮ್ಯಾಚ್ ಫಿಕ್ಸಿಂಗ್ ಆಗುತ್ತೆ ಇಲ್ವೇ ಅನ್ನೋದನ್ನು ನೀವು ಆಮೇಲೆ ಹೇಳಿ ಹೊರಗಡೆ. ಈಗ ಮುಖ್ಯ ವಿಷಯಕ್ಕೆ ಬರೋದಾದರೆ, ನಿಮಗೆಲ್ಲರಿಗೂ ತಿಳಿದಿರುವಂತಹ ಒಂದೆರಡು ಅಂಶಗಳನ್ನು ಮತ್ತೆ ನಾನು ಪುನರುಚ್ಚರಿಸಿ ಪ್ರಾರಂಭ ಮಾಡ್ತೇನೆ. ಅಂದರೆ ತುಂಬ ಅಪರೂಪದ ಬಹುಮುಖಿ ಪ್ರತಿಭೆಯ ಲೇಖಕರಲ್ಲಿ, ಕನ್ನಡದ ಲೇಖಕರಲ್ಲಿ ಒಬ್ಬರು ಕಾರ್ನಾಡರು. ಅವರು ಇದುವರೆಗೆ ಒಟ್ಟು 15 ನಾಟಕಗಳನ್ನು ರಚಿಸಿದ್ದಾರೆ ಮತ್ತು 2 ಸಂಪುಟಗಳ ಆತ್ಮಚರಿತ್ರೆಯನ್ನು ರಚಿಸಿದ್ದಾರೆ. ವೈಚಾರಿಕ ಇದು ನಾಟಕ ಮತ್ತು ರಂಗ ಇವುಗಳನ್ನು ಕುರಿತಂತಹ ವೈಚಾರಿಕ ಬರಹಗಳ ಒಂದು ಸಂಕಲನವನ್ನು ಅವರು ಪ್ರಕಟಿಸಿದ್ದಾರೆ. 2 ಉತ್ತಮ ಕಥೆಗಳನ್ನು ಬರೆದಿದ್ದಾರೆ. ಇದು ಒಂದು ಮುಖ. ಇನ್ನೊಂದು ಮುಖ ಅಂದರೆ ಅನೇಕ ಚಲನಚಿತ್ರಗಳಲ್ಲಿ, ಕನ್ನಡ, ಹಿಂದಿ, ತಮಿಳು ಇತ್ಯಾದಿ ಅನೇಕ ಭಾಷೆಗಳ ಅನೇಕ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಾಗೆಯೇ ಅನೇಕ ಭಾಷೆಗಳ ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ ಇವರು, ಮತ್ತು ಅನೇಕ ನಾಟಕಗಳಲ್ಲಿಯೂ ನಟಿಸಿದ್ದಾರೆ. ಇಂತಹ ಬಹುಮುಖಿ ಪ್ರತಿಭೆಯ ಲೇಖಕರೊಬ್ಬರೊಡನೆ ಸಂವಾದ ಮಾಡುವ ಒಂದು ಸದವಕಾಶ ನಮಗೆಲ್ರಿಗೂ ಇಂದು ದೊರಕಿದೆ. ಕಾರ್ನಾಡ್ರೆ, ತುಂಬ ಸಂತೋಷ ಆಗ್ತಾ ಇದೆ. ಸುಸ್ವಾಗತ. ಮೊದಲನೇದಾಗಿ ನಿಮ್ಮ ಒಂದು ಟಿಪ್ಪಣಿ ಮಾಡಬಹುದು. ಹಾಂ, ಹೇಳಿ. ಈ ಕಾರ್ಯಕ್ರಮವನ್ನು ರಚಿಸಿದಾಗ 3 ಜನ ಇದ್ವಿ. ನಾನು ಅನಂತಮೂರ್ತಿ ಮತ್ತು ಕಂಬಾರ.
ಈಗ ಕಂಬಾರ ಬಂದಿಲ್ಲ, ಅನಂತಮೂರ್ತಿ ಅವ್ರ ಪ್ರಕೃತಿ ಚೆನ್ನಾಗಿಲ್ಲ, ಹೀಗಾಗಿ ಅದು ನನ್ನ ಮೇಲೆ ಇಡೀ ಜವಾಬ್ದಾರಿ ಬಿದ್ದಂಗೆ ಕಾಣುತ್ತದೆ. ಇಲ್ಲ, ಒಂದು ತಿದ್ದುಪಡಿ ನಿಮ್ಮ ಮಾತಿಗೆ, ನನ್ನ ಸನ್ಮಾನ ಅಂತ ತಿಳ್ಕೊಂಡೆ ಅದನ್ನು ಒಪ್ಪೋದು. ಒಂದು ತಿದ್ದುಪಡಿ, ಇದರಲ್ಲಿ ಇಬ್ಬರೇ ಇರಬೇಕಾಗಿದ್ದದ್ದು, ಅನಂತಮೂರ್ತಿಯವರು ಮತ್ತು ಗಿರೀಶ್ ಕಾರ್ನಾಡ್ರು. ಕಂಬಾರರು ಬೇರೆ ಗೋಷ್ಠಿಯಲ್ಲಿ ಬೇರೆ ನೆಲೆಯಲ್ಲಿದ್ದರು. ಆದರೆ ಅನಂತಮೂರ್ತಿಯವರ ಆರೋಗ್ಯದ ಕಾರಣದಿಂದ ಬರಲಿಕ್ಕಾಗಿಲ್ಲ. ಅವರ ಒಂದು ಪತ್ರವನ್ನು ತುಂಬ ಪ್ರೀತಿಯಿಂದ ಗಿರೆಡ್ಡಿಯವರಿಗೆ ಬರೆದದ್ದನ್ನು ನೆನ್ನೆ ಓದಿದರು. ಇನ್ನೊಂದು ಸಂದರ್ಭದಲ್ಲಿ ಪ್ರಾಯ 3 ಜನ ಜ್ಞಾನಪೀಠಗಳ ಜೊತೆ ನಾವು ಸಂವಾದ ನಡೆಸಬಹುದು ಅಂತ ಅನಿಸುತ್ತೆ. ಇರಲಿ, ಈಗ ಮೊಟ್ಟ ಮೊದಲಿಗೆ ನನಗೆ ತುಂಬ ಕೇಳಬೇಕಾದದ್ದು ಕಾರ್ನಾಡ್ರನ್ನ ಅಂದರೆ ಅವರ 2 ಸಂಪುಟಗಳಲ್ಲಿ ಬಂದಿರುವ 1 ವರ್ಷದ ಅಂತರದಲ್ಲಿ ಆತ್ಮಕಥೆಗಳ ಬಗ್ಗೆ. ಯಾತಕ್ಕೆ ಆತ್ಮಕಥೆಯಿಂದ ಶುರು ಮಾಡ್ತಾ ಇದ್ದೀನಿ, ನಾಟಕಗಳಿಂದ ಅಲ್ಲ ಅಂತಂದರೆ, ನನಗೆ ತೋರುವ ಹಾಗೆ ಆತ್ಮಕಥೆ ಎನ್ನುವ ಒಂದು ಸಾಹಿತ್ಯ ಪ್ರಭೇದವೇ ಅತ್ಯಂತ ಕಷ್ಟದ ಸವಾಲಿನ ಒಂದು ಸಾಹಿತ್ಯ ಪ್ರಭೇದ ಅನಿಸುತ್ತೆ. ವೆರಿ ಡಿಮ್ಯಾಂಡಿಂಗ್ ಫಾರ್ಮ್. ಅಂದರೆ ಇದರಲ್ಲಿ ಯಾವುದನ್ನು ನಾವು ಆಯ್ಕೆ ಮಾಡ್ಕೋಬೇಕು, 100 ಘಟನೆಗಳಾಗಿರುತ್ತೆ, ಅಷ್ಟನ್ನೂ ನಾವು ದಾಖಲಿಸ್ಬೇಕೆ, 50 20 ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಅದಕ್ಕಾಗಿ ನಾವು ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀವಿ ಅನ್ನೋದು ಒಂದು. ಅದಕ್ಕಿಂತಲೂ ಮುಖ್ಯವಾಗಿ ಈ ಆತ್ಮಕಥೆ ಯಾತಕ್ಕೆ ಸವಾಲಿನ ಒಂದು ಸಾಹಿತ್ಯ ಪ್ರಭೇದ ಆಗುತ್ತೆ ಅಂತಂದರೆ, ನಾವು ಹಿಂದೆ 30 40 50 ವರ್ಷಗಳ ಹಿಂದೆ ನಡೆದದ್ದನ್ನು ಪುನರ್ರಚಿಸ್ತಾ ಇರ್ತೇವೆ. ಮತ್ತು ನಾವು ಅದನ್ನು ಸತ್ಯ ಅಂತಲೇ ನಾವು ತಿಳ್ಕೊಂಡಿರ್ತೀವಿ. ಅದು ಸತ್ಯವಾಗಿರುತ್ತೆಯೇ? ನಮ್ಮೊಡನೆಯೇ ನಮ್ಮ ಮನಸ್ಸು ಆಟ ಆಡಬಹುದಲ್ವೇ? ಸೊ ಯಾವುದನ್ನು ನಾವು ಸತ್ಯ ಅಂತ ತಿಳ್ಕೊಳ್ತೀವಿ ಅಥವಾ ತಿಳ್ಕೋಬೇಕು? ಓದುಗರೆಲ್ಲರೂ ಆತ್ಮಕಥೆ ಅಂದರೆ ಅದು ಸತ್ಯ ಅಂತ ತಿಳ್ಕೊಳ್ತಾರೆ. ಹೌದೇ? ಇದಕ್ಕಾಗೇ ನೀವು ಆತ್ಮಕಥನಗಳು ಅನ್ನೋ ಹೆಸರನ್ನು ಕೊಟ್ಟರೆ, ಅಥವಾ ಆಯ್ಕೆ ಮತ್ತು ಸತ್ಯ, ಅಥೆಂಟಿಸಿಟಿ, ನೈಜತೆ ಎನ್ನೋಣ, ಆಯ್ಕೆ ಮತ್ತು ನೈಜತೆ, ಇವುಗಳ ಬಗ್ಗೆ ಆತ್ಮಕಥೆಗಳನ್ನು ಬರೆಯುವಾಗ ನಿಮ್ಮ ಅನುಭವಗಳು ಏನಾಗಿದ್ದವು? ಈ ಸವಾಲಾದರೆ ನೀವು ಹೇಗೆ ಎದುರಿಸಿದಿರಿ ಅನ್ನೋದನ್ನು ಸ್ವಲ್ಪ ವಿಶದವಾಗಿ ವಿವರಿಸಿ. ನಾನು ಆತ್ಮಕಥೆಗೆ ಬರೀಬೇಕಾಗಿದ್ದರೆ ಅದು ಪ್ರೇರಣೆ ದೊರೆತದ್ದು ನನ್ನ ಜೀವನ ಅಲ್ಲ, ನಾನು ಬಾಳಿದ ತಲೆಮಾರು ಅಂತ ನನಗೆ ಹೇಳಬಹುದು. ನನಗೊಂದು ಸರ್ತಿ ಏನು ಅನ್ನಿಸ್ತು ಅಂತಂದರೆ, ನಾನು ಹುಟ್ಟಿದ್ದು 1938. ಒಂದು ದೃಷ್ಟಿಯಿಂದ ನೋಡಿದರೆ ಕನ್ನಡದಲ್ಲಿ ಎಷ್ಟು ಜನ 36, 37, 38 ಅವತ್ತಿಗೆ ಹುಟ್ಟಿದ್ದು ಎಷ್ಟು ಜನ ಲೇಖಕರು ಇಲ್ಲೇ ಇದ್ದಾರೆ, ಎಲ್ಲ ನಮ್ಮ ಜೊತೆಗಿದ್ದವರು. 38ನಲ್ಲಿ ನಾವು ಹುಟ್ಟಿದ್ದು, ನಾವು ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ನಮ್ಗೆ 10 ವರ್ಷ, ಕರ್ನಾಟಕ ಏಕೀಕರಣ ಆದಾಗ 1956, ಅಂದರೆ ನಮಗೆ ಸಾಧಾರಣ 18 ವರ್ಷ. ನಮ್ಮ ಈ ತಲೆಮಾರಿನಲ್ಲಿ ಎಷ್ಟು ಬದಲಾವಣೆಗಳಾಗಿಬಿಟ್ಟು ಅಂತಂದರೆ, ನಾನು ಶಿರಸಿಯಲ್ಲಿದ್ದಾಗ 14ನೇ ವಯಸ್ಸಿನ ತನಕ ಈ ಮನೆಯಲ್ಲಿ ವಿದ್ಯುತ್ ಇದ್ದಿದ್ದಿಲ್ಲ, ಎಲೆಕ್ಟ್ರಿಸಿಟಿ ಇದ್ದಿದ್ದಿಲ್ಲ. ಆಮೇಲೆ ಮುಂದೆ ಬೆಳೆದ್ವಿ ಇಡೀ ಜಗತ್ತು ಚೇಂಜ್ ಆಗಿದೆ. ಈಗಂತೂ ಬೆಂಗಳೂರಿನಂಥ ಶಹರ ಒಂದು ಗ್ಲೋಬಲೈಸ್ ಶಹರ ಆಗಿಬಿಟ್ಟಿದೆ, ಅದರೊಳಗೆ ಹುಡ್ತಾ ಇದ್ದೀವಿ. ಆಗ ನನಗೇನು ಅನ್ನಿಸ್ತು ಅಂತಂದರೆ, ಇದನ್ನು ನನ್ನ ಬೆಳವಣಿಗೆ ಅಂತಲ್ಲ, ಅದನ್ನು ನನ್ನ ತಲೆಮಾರಿನ, ನನ್ನ ಜೊತೆಗೆ ಹುಟ್ಟಿ ಬೆಳೆದವರ ಬೆಳವಣಿಗೆಯಾಗಿ ಅಥವಾ ಒಂದು ಚಿತ್ರಣವಾಗಿ ಬರೀಬೇಕು ಅಂತ. ಆದ್ದರಿಂದ ಯಾಕೆಂತಂದರೆ, ನಾನು ಇಂಗ್ಲೆಂಡಿಗೆ ಹೋದಾಗ, ಉದಾಹರಣಾರ್ಥ ನಾವು ಹಡಗದ ಮೇಲೆ ಹೋಗಿದ್ವಿ, ನನ್ನ ಜೊತೆ ಕರ್ನಾಟಕ ಕಾಲೇಜಿಂದ ಕರ್ನಾಟಕ ಯೂನಿವರ್ಸಿಟಿ ಬಂದ 5-6 ಜನ ಇದ್ದರು. ಅವರು ಮೊದಲನೇ ಸರ್ತಿನೇ ಬರ್ತಾಯಿದ್ರು. ಈಗ ಜನ ನಗ್ತಾರೆ ಮೊದಲನೇ ಸರ್ತಿ ಹೋದವರು ಅಂತಂದರೆ, ಯಾಕಂದರೆ ಎಷ್ಟೋ ಸರ್ತಿ ಹೋಗಿರ್ತಾರೆ. ಈಗ ಆತ್ಮಚರಿತ್ರೆಗೆ ಮುಖ್ಯ ಕಾರಣ ಅಂತಂದರೆ ಅದಾಗಿತ್ತು. ಅದಂತಂದರೆ ನನಗನ್ನಿಸ್ತಿತ್ತು, ನಾನು ಯಾವುದೋ ಒಂದು ವಿಶಿಷ್ಟವಾದ ಯುಗದಲ್ಲಿ ಹುಟ್ಟಿದ್ದೀನಿ. ಪ್ರತಿಯೊಬ್ಬರಿಗೂ ಅದು ಅನ್ನಿಸ್ಬೋದು, ಆದರೆ ನನ್ನ ದೃಷ್ಟಿಯಿಂದ ಅದರೊಳಗೆ ವೈಶಿಷ್ಟ್ಯ ಏನು ಅಂತ ಅದು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಆತ್ಮಚರಿತ್ರೆ ಬರೆದ್ರೆ. ಅದ್ರ ಏನಾಯಿತು ಅಂತಂದರೆ, ಅದು ಬರೀತಾ ಹೋದಾಗಿ ನಂದೇ ಚರಿತ್ರೆ ಆಯ್ತು ಹೊರತು ನನ್ನ ಯುಗದ್ದಾಗಲಿಲ್ಲ. ಯಾಕಂದರೆ ನಮ್ಮ ಪ್ರತಿಯೊಬ್ಬರು ನಮ್ಮ ಯುಗವನ್ನು ಬೇರೆ ಬೇರೆ ಥರ ಅರ್ಥ ಮಾಡ್ಕೊತಾರೆ, ಬೇರೆ ಬೇರೆ ಥರ ಬೆಳೀತಾರೆ. ಆಮೇಲೆ ಈಗಂತೂ ಅದು 2ನೇ ಭಾಗ ಬರ್ತದೋ ಇಲ್ಲೋ ಅನ್ನೋದ್ರ ಬಗ್ಗೆನೇ ನನಗೆ ಒಂದು ಸಂದೇಹ ಬರಲಿಕ್ಕೆ ಶುರುವಾಗಿಬಿಟ್ಟಿದೆ. ಬರೋದು ತೆಗೆದಿಲ್ಲ ಇನ್ನೂ. ಯಾಕಂದರೆ ನನಗೆ ಯಾಕೆ ಏನು ಅನಿಸೋದು ಅಂತಂದರೆ, ನಾನು ಮೊದಲನೇ ಭಾಗ ಮುಗಿಸಿದ್ದು 36ನೇ ವಯಸ್ಸಿಗೆ, ಮೊದಲನೇ 36, 37. ಯಾಕೆ ಅವಾಗ ಮುಗಿಸಿದ್ರಿ ಅಂತಂದರೆ, ನನ್ನ ಮದುವೆ ಆಯಿತು ಮುಗಿಸ್ಬಿಟ್ಟೆ ಅಂತ ಹಾಕಿದ್ದು ನಾನು. ಯಾಕಂದರೆ ಆ ವಯಸ್ಸಿಗೆ ನನ್ನ ಮದುವೆ ಆಯಿತು. ಆಮೇಲೆ ಅದರ ನಂತರ ಎಲ್ಲ ಹೇಳ್ಕೋಬಾರದು ಅಂತ ಸುಮ್ಮನಾಗಿಬಿಟ್ಟೆ. ಹೇಳ್ಕೋಬೇಕು ಅಂತ ಯಾವಾಗ ಅನ್ನಿಸ್ತು? ಹಾಗಾದರೆ 2ನೇ ಭಾಗ ಅಂದರೆ ಹೇಳ್ಕೋಬೇಕು ಅನಿಸಿದೆ. ಈಗ ಅದರ ನಂತರ ನನಗೇನು ಅನ್ನಿಸ್ತದೆ ಅಂತಂದರೆ, ನಾವೆಲ್ಲ ನಮ್ಮ ತಲೆಮಾರಿನವರೆಲ್ಲ ಸಾರ್ವಜನಿಕ ವ್ಯಕ್ತಿಗಳಾಗಿರ್ತೀವಿ. ನಮಗೆಲ್ಲ ಜ್ಞಾನಪೀಠ ಸಿಗ್ತದೆ. ಈಗ ಇದರೊಳಗೆ ಟೈಟ್ಲ್ ಹಾಕಿದ ಹಾಗೆ ಜ್ಞಾನಪೀಠ, ಪದ್ಮಶ್ರೀ ಸಿಗ್ತದೆ, ಇನ್ನೇನೋ ಸಿಗ್ತದೆ. ಇವು ಬರೇ ತನ್ನ ಸಾರ್ವಜನಿಕ ಯಶಸ್ಸನ್ನು ತೋರಿಸೋದ್ರ ತನ್ನ ಇದೇ ಆಗ್ತದೆ ಹೊರತು, ಒಂದು ವಿಜಯಾತ್ರೆಯನ್ನು ತೋರಿಸುವ ಒಂದು ರೆಕಾರ್ಡ್ ಆಗ್ತದೆ ಹೊರತು, ನನ್ನ ಬೆಳವಣಿಗೆ ಅದರೊಳಗೆ ಇದೇನೋ ಇಲ್ಲೋ ನನಗೇನು ಗೊತ್ತಾಗಿಲ್ಲ. ಈಗ ನನಗೆ ನೋಡಿದಾಗ ಏನು ಅನಿಸ್ತದೆ, ಸಾಧಾರಣ 36, 37 ವಯಸ್ಸು, ನನ್ನ ಮದುವೆ ಆಯಿತು, ಮಕ್ಕಳಾದರು, ಅಲ್ಲಿ ತನಕ ನನ್ನಲ್ಲಿರೋ ಬೆಳವಣಿಗೆ ಆಗಿರಬಹುದು. ಅದನ್ನು ನಾನು ಟ್ರೇಸ್ ಮಾಡಬೇಕು ಅಂತ ಅನಿಸ್ತು, ಅದನ್ನು ಬರೆದಿದ್ದೀನಿ. ಇನ್ನು ಮುಂದಿಂದು ಸುಮ್ಮನೆ ನನಗೆ ಜ್ಞಾನಪೀಠ ಸಿಕ್ತು, ನನಗೆ ಪದ್ಮಶ್ರೀ ಸಿಕ್ತು, ಇನ್ನೇನೋ ಸಿಕ್ತು, ಅದು ಬರೆದುಕೊಳ್ಳೋದ್ರೊಳಗೆ ನನಗಂತೂ ಇನ್ನೂ ಆಸಕ್ತಿ ಇಲ್ಲ, ಇಂಟ್ರೆಸ್ಟು ಇಲ್ಲ. ಆದರೂ ಅದರೊಳಗೆ ಹಲವಾರು
ಅತ್ಯಂತ ಹ್ಯೂಮನ್ ಅನ್ನುವಂಥ ಕೆಲವೊಂದು ಘಟನೆಗಳಾಗದು ಅದನ್ನಷ್ಟೇ ತಗೊಂಡು ಒಂದು ಕಥಾನಕವಾಗಿ ಬರೀದೆ. ಬೇರೆ ಬೇರೆ ಇದು ಜಪಾನ್ದಿಂದ ಬಂದ ಒಂದು ಪತ್ರ ಓದಿದೆ ನಾನು ನಿನ್ನೆ. ಅಂಥ ಪತ್ರ ಅಂತೆಲ್ಲ ಕೂಡ ಹಾಕಿ ಒಂದು ಕಲೆಕ್ಷನ್ ಮಾಡೋಣ. ಆದರೂ ನೀವು ಪ್ರಶ್ನೆ ಇನ್ನೊಂದು ಭಾಗಕ್ಕೆ ನೀವು ಬರಲೇ ಇಲ್ಲ. ಇವಾಗ ನೀವು ಬಾಲ್ಯದ ಬಗ್ಗೆನೇ ಆಗಲಿ, ಬೆಳವಣಿಗೆ ಬಗ್ಗೆ ಆಗಲಿ ಅಥವಾ ಆಮೇಲಿಂದ ಆಗಲಿ, ಯಾವುದಾದ್ರೂ ಒಂದು ನಿಮ್ಮ ಬರೆಯೋ ಕಾಲದಲ್ಲಿ ಘಟನೆಯನ್ನು ನೀವು ದಾಖಲೆ ಮಾಡ್ತಾ ಇರೋವಾಗ ಇದು ಸತ್ಯವೇ ಅಲ್ವೇ ಅಥವಾ ನನಗೆ ಇವಾಗ ಹೀಗೆ ಅನ್ನಿಸ್ತಾ ಇದೆಯೇ, ಆಗ ನಿಜವಾಗ್ಲೂ ನಡೀತೆ ಅನ್ನೋ ಒಂದು ಪ್ರಶ್ನೆ ನಿಮ್ಮನ್ನು ಯಾವಾಗಲಾದ್ರೂ ಕಾಡುತ್ತೆ. ಉದಾಹರಣೆಗೆ ಇನ್ನೂ ಇದನ್ನು ತಗೊಳ್ಬೇಕಾದ್ರೆ, ನೀವು ನಿಮ್ಮ ಆತ್ಮಕಥೆಯಲ್ಲಿ ಪೂನಾ ಇನ್ಸ್ಟಿಟ್ಯೂಟಿನ ನಿರ್ದೇಶಕ. ನಾನು ಬರೀಲಿಕ್ಕೆ ಹೊರಟೆ ಅಂತಂದರೆ ನನ್ನ ನೆನಪೇನದೆ ಅದರಲ್ಲಿ ನನಗೊಂದು ವಿಶ್ವಾಸ ಇದೆ, ಅದನ್ನು ಕರೆಕ್ಟಾಗಿ ಬರೀತೀನಿ. ಅಲ್ಲದೆ ನನಗೆ ಯಾರ ಬಗ್ಗೆ ಈಗ 75 ವಯಸ್ಸಾಯ್ತು ನನಗೀಗ, ಯಾರ ಬಗ್ಗೆ ಅವ್ರು ನನ್ನ ಶತ್ರುಗಳು, ಅವ್ರು ನನ್ನ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋ ಭಾವನೆ ಸುದೈವದಿಂದ ಹುಟ್ಟಿಲ್ಲ. ಭಾಳ ಜನ ಕ್ರಿಟಿಸೈಸ್ ಮಾಡಿದ್ದಾರೆ, ಭಾಳ ಜನರ ಜೊತೆ ಜಗಳಾಡಿದ್ದೀವಿ, ಅದೆಲ್ಲ ಆಗಿದೆ. ಆದರೆ ಯಾವುದೇ ಜನರ ಬಗ್ಗೆ, ಯಾವುದೇ ವ್ಯಕ್ತಿಯ ಬಗ್ಗೆ ದ್ವೇಷ ಆಗಲಿ ವಿರೋಧವಾಗಲಿ ನನ್ನಲ್ಲಿ ಮೂಡಿಲ್ಲ. ಆದ್ದರಿಂದ ನಾನು ಆ ದೃಷ್ಟಿಯಿಂದ ಬರೆಯುವ ಪ್ರಸಂಗ ಬಂದಿತ್ತು ಅನ್ಸೋದ ನನಗೆ ಅಂದಿಲ್ಲ. ನನ್ನ ಪ್ರತಿಕ್ರಿಯೆಗಳೇನಿದ್ದು ಅವು ಜೆನ್ಯೂನ್ ಆಗಿರ್ತವೆ, ಅವು ಪ್ರಾಮಾಣಿಕವಾಗಿರ್ತವೆ. ಅದೇ ಹೊತ್ತಿಗೆ ಯಾವುದೇ ತರಹದ ವಿಷಪೂರಕ ಅಂಶವಿಲ್ಲದಿರ್ತವೆ ಅನ್ನೋದು ಒಂದು ಇದಿದೆ. ಹಾಗಾದರೆ ಇನ್ನು ಸ್ಮರಣ ಶಕ್ತಿಯ ಬಗ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಉಳಿದವರು ಈಗ ನಾನು ಇನ್ಸ್ಟಿಟ್ಯೂಟಿನ ಬಗ್ಗೆ ಹೇಳಿದ್ರೆ, ಇಲ್ಲೇ ಗಿರೀಶ್ ಕಾಸರವಳ್ಳಿ ಅವರು ಇದ್ದಾರೆ, ಅವ್ರ ಬಗ್ಗೆನೇ ಬರೆದಿದ್ದೀನಿ ಆ ಇನ್ಸ್ಟಿಟ್ಯೂಟ್ ಕಥೆ. ಸೊ ಅವರಾದರೂ ಎದ್ದು ಹೇಳಬಹುದು, ಇಲ್ಲ ಇವು ಗಿರೀಶ್ ಕಾರ್ನಾಡ್ ಬರೋದು ಪೂರಾ ತಪ್ಪು ಅಂತ ಇರಬಹುದು. ಅದು ಸಾಧ್ಯ ಇದೆ, ಅದು ಬರೆಯೋದು. ಆದರೆ ನನಗನ್ನಿಸಿದ್ದು, ನನಗೆ ನೆನಪಿದ್ದದ್ದು ಅಂದರೆ ಬರೀ ನಿಮ್ಮ ಬಗ್ಗೆ ನಿಮಗೆ ಇರ್ತಕ್ಕಂಥ ಒಂದು ಪ್ರಾಮಾಣಿಕ ನಂಬಿಕೆ. ಅದು ಇನ್ನೊಂದು ಪ್ರಶ್ನೆ ಎತ್ತುತ್ತೆ. ನಿಮ್ಮನ್ನೇ ನೀವು ಅರ್ಥ ಮಾಡ್ಕೊಳ್ಳೋಕೆ ಆತ್ಮಕಥೆ ಮೊದಲನೇ ಭಾಗನ ಬರೆದಿರಿ ಅಂತಂದ್ರಿ. ಹೇಗೆ ನಾನು ಬೆಳೆದೆ, ಆ ಕಾಲಘಟ್ಟ ಹೇಗಿತ್ತು ಏನು ಅಂತ. ಹಾಗಾದರೆ ಆತ್ಮಕಥೆ ಅನ್ನುವ ಒಂದು ಪ್ರಕಾರ ಓದುಗರಿಗೆ ಯಾವ ಕಾರಣಕ್ಕಾಗಿ ಅದು ಮುಖ್ಯವಾಗುತ್ತೆ? ನನಗೆ ನಿಜವಾಗಲೂ ಹೇಳಬೇಕಾಗಿದೆ, ನನ್ನ ಆತ್ಮಕಥೆಯಲ್ಲಿ ಯಾವ ಆಸಕ್ತಿನೂ ಇಲ್ಲ. ಬರದೆ ನಿಜ, ಆದರೆ ನನಗೆ ಆಸಕ್ತಿ ಇರೋದು ನನ್ನ ನಾಟಕಗಳಲ್ಲಿ. ನನಗೇನು ಅನ್ನಿಸ್ತದೆ ಅಂತಂದರೆ, ನಾನು ಹೇಗೆ ಬೆಳೆದೆ, ನಾನು 16ನೇ ವಯಸ್ಸಿಗೇನಿದೆ, 25ನೇ ವಯಸ್ಸಿಗೇನಿದೆ, 46ನೇ ವಯಸ್ಸಿಗೆ, ಇದು ಅರ್ಥ ಆಗಬೇಕಾದ್ರೆ ನಾನು ಆವಾಗ ಯಾವ್ಯಾವ ನಾಟಕಗಳನ್ನು ಬರದೆ ಅನ್ನೋದನ್ನು ನಾನು ನೋಡ್ಕೋತೀನಿ ಹೊರತು ಆವಾಗ ಏನಾಯಿತು, ಯಾವ ಘಟನೆಗಳಾದವು ಅನ್ನೋದರಲ್ಲಿ ನನಗೀಗ ನಿಜವಾಗ್ಲೂ ಯಾವುದೇ ಒಂದು ಆಸಕ್ತಿ ಉಳಿದಿಲ್ಲ. ನನಗೊಂದು ಅನ್ನಿಸ್ತಿದೆ, ವಯಸ್ಸಾದ ಹಾಗೆ ನಾನು ಸ್ವಲ್ಪ ಒಳ್ಳೆಯವನಾಗ್ತಾ ಇದ್ದೀನಿ. ಅಂದರೆ ಮೊದಲ ಅಷ್ಟು ಒಳ್ಳೆಯವರಾಗಿರಲಿಲ್ಲ. ಏನೋ ಕೂತ ಇತ್ತು, ಮತ್ಸರ ಇತ್ತು, ಕಾಂಪಿಟೇಷನ್ ಇರ್ತಿತ್ತು, ಸ್ಪರ್ಧೆ ಇರ್ತಿತ್ತು, ಅದು ಬೇಕು ಇದು ಬೇಕು ಅನ್ನಿಸ್ತಿತ್ತು. ಈಗ ಅದೆಲ್ಲ ಒಂಥರ ಅದರಿಂದ ಸನ್ಯಾಸಾಶ್ರಮ ಬರ್ಲಿಕ್ಕೆ ಹತ್ತದೆ ಅಂತ. ಅದರಿಂದ ಆದಷ್ಟು ಆವಾಗ ಎಷ್ಟಿದ್ನೋ ಅದಕ್ಕಿಂತ ಈಗ ಸ್ವಲ್ಪ ಒಳ್ಳೆಯವನ. ಈಗ ಆತ್ಮಚರಿತ್ರೆ ಬರೋದು ಒಳ್ಳೇದಾಯಿತು ಅಂತ ಅನಿಸ್ತದೆ ಅದಕ್ಕೆ ನನಗೆ. ಯಾಕಂದರೆ ಅದರೊಳಗೆ ಯಾವುದೇ ಥರದ್ದು ನಿಮ್ಮ ಆತ್ಮಕಥೆಗಳನ್ನು ಕುರಿತು ಒಂದು ಕೊನೆ ಮಾತಿದು ಪ್ರಶ್ನೆ ಅಲ್ಲ. ನೀವೀಗ ಸ್ವಲ್ಪ ಒಳ್ಳೆಯವರಾಗ್ತಾ ಇದ್ದೀನಿ, ನನಗೆ ಒಂಥರ ಸಮಚಿತ್ತ ಬಂದಿದೆ ಅಂತಂದ್ರಿ. ಹಾಗಿದ್ದಾಗಲೂ ಕೂಡ ಅಂದರೆ ಪ್ರಜಾವಾಣಿಯಲ್ಲಿ ಯಾವ ನಿಮ್ಮ ಆತ್ಮಕಥೆ 2ನೇ ಭಾಗದ ಒಂದು ಭಾಗ ಬಂತು, ಅದನ್ನು ಆಧರಿಸಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಸೊ ಆವಾಗ ಅದರಲ್ಲಿ ನಮ್ಮ ಭಾರತದ ಒಬ್ಬರು ಪ್ರಧಾನಿಗಳ ಬಗ್ಗೆ ನೀವೊಂದು ಇಡೀ ಪ್ರಕರಣವನ್ನು ಬರೆದಿದ್ದೀರಿ. ಮತ್ತು ಅದರಲ್ಲಿ ಆ ಪ್ರಧಾನಿಗಳನ್ನು ಸಾಕಷ್ಟು ತಿರಸ್ಕಾರದಿಂದ ಚಿತ್ರಿಸಿದ್ದೀರಿ ನೀವು, ಮತ್ತು ಅದನ್ನೇನು ಮುಚ್ಚಿಟ್ಟಿಲ್ಲ. ಸೊ ಇದು ಪ್ರಾಮಾಣಿಕತೆ ಪ್ರಶ್ನೆ ಅಲ್ಲ. ಬಟ್ ಅಂತಹ ಘಟನೆಗಳು ಬೇಕೇ ಒಬ್ಬರ ಆತ್ಮಕಥೆಯಲ್ಲಿ? ಇದು ಬರೀ ರೋಚಕತೆಯನ್ನು ಹೆಚ್ಚಿಗೆ ಮಾಡಿಸ್ಲಿಕ್ಕಾಗಿ ಬರುತ್ತವೆ ಅಥವಾ ಒಂದು ಕಾಲಘಟ್ಟದ ಒಂದು ದಾಖಲೆ ಇದು, ಅದರಲ್ಲಿ ಇರಲೇಬೇಕು ಅಂತ ನಿಮಗನ್ಸುತ್ತೆ? ಅದ್ರ ಬಗ್ಗೆ ಹೇಳಿ. ಸಾರ್ವಜನಿಕ ಜೀವನದಲ್ಲಿ ಮಹತ್ವದ ಸ್ಥಾನವಿದ್ದ ವ್ಯಕ್ತಿಗಳ ಜೊತೆಗೆ ಅತ್ಯಂತ ನಿಕಟವಾದ ಸಂಬಂಧ ನನಗೆ ಬಂತು. ಪ್ರಧಾನಮಂತ್ರಿಗಳ ಜೊತೆಗೆ, ಪ್ರೈಮ್ ಮಿನಿಸ್ಟರ್ ಜೊತೆಗೆ, ಅಂಬಾಸಿಡರ್ ಜೊತೆಗೆ ಅಂತ ಕೆಲವೊಂದು ಅತ್ಯಂತ ಮಹತ್ವದ ನಿರ್ಣಯಗಳನ್ನು ತಗೊಳ್ಳೋ ಇದ್ಕೊಂಡ್ರು. ಅದರಿಂದ ಅವುಗಳ ಬಗ್ಗೆ ಕೂಡ ಬರೆದಿದ್ದೀನಿ. ಈಗ ಅದನ್ನು ನಾನು ಇದು ಅಹಂಕಾರ ಅಂತ ಹೇಳ್ಬೋದು, ಹೇಳಲಿಕ್ಕಾಗೋದಿಲ್ಲ. ನಾನು ಒಂದು ಘಟನೆ ಹೇಳ್ಬಿಡ್ತೀನಿ, ಯಾಕೆ ಹೇಳೋಣ. ಬಹಳ ಒಳ್ಳೆಯದು. ನನ್ನ ಜೀವನದ ಅತ್ಯಂತ ಮಹತ್ವದ ಒಂದು ನಿರ್ಣಯ ಯಾವುದು ಅಂತಿದ್ರೆ ಅದನ್ನು ಹೇಳ್ಬಿಡ್ತೀನಿ, ಯಾಕಂದರೆ ಅದಕ್ಕೆ ಸಂಬಂಧಿಸಿ ನಾವು ಮಾತಾಡ್ಬೋದು. ನಾನು ಸಂಗೀತ ನಾಟಕ ಅಕಾಡೆಮಿಯ ಚೇರ್ಮನ್ ಆದಾಗ ಅಪ್ಪುಕುಟ್ಟನ್ ನಾಯರ್ ಅಂತ ಕೇರಳದಿಂದ ಒಬ್ಬರು ಬಂದರು. ಅವ್ರು ಬಂತು ಏನು ಹೇಳಿದರು ಅಂತಂದರೆ, ಕೂಡಿಯಟ್ಟಂ ಅನ್ನೋದು ಒಂದು ಸಂಪ್ರದಾಯ ಇದೆ, ಅದು ಸಾಯ್ತಾ ಇದೆ. ಅಲ್ಲಿ ಒಬ್ಬ ಗುರುಗಳಿದ್ದಾರೆ, ಅವ್ರಿಗೆ 82 ವರ್ಷ, ಚಾಕ್ಯಾರ್ ಅವರಿದ್ದಾರೆ. ಅದಕ್ಕೆ ಗೌರ್ಮೆಂಟಿಗೆ ಬಹಳಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ, ಆದರೆ ಅವ್ರು ದುಡ್ಡು ಕೊಡ್ತಾ ಇಲ್ಲ, ವಿದ್ಯಾರ್ಥಿಗಳು ಬರ್ತಾ ಇಲ್ಲ, ಅದ್ರ ಬಗ್ಗೆ ಜನರಿಗೆ ಗೊತ್ತಿಲ್ಲ. ದಿಲ್ಲಿಯಲ್ಲಿ ಮಾತಾಡಿದ್ರೆ ಏನಿದು ಕೂಡಿಯಟ್ಟಂ ಅಂತಂತಾರೆ, ಅದು ಸಾಯ್ತದೆ ಅಂತ. ನನಗೆ ಕೂಡಿಯಟ್ಟಂ ಬಗ್ಗೆ ಓದಿ ಗೊತ್ತಿತ್ತು, ನನಗೆ ನೋಡಿದ್ದಿಲ್ಲ ಏನಿಲ್ಲ, ಆದರೆ ಕೂಡಿಯಟ್ಟಂ ಬಗ್ಗೆ ಓದಿ. ಆದರೆ ಆವಾಗ ಕೂಡಿಯಟ್ಟಂ ಇದು 6ನೇ ಶತಮಾನದಿಂದ ಬಂದ ಇದು
ಭಾರತದಲ್ಲಿ ಜೀವಂತವಾದ ಅಂದರೆ ಆ ದೃಷ್ಟಿಯಿಂದ ನೋಡಿದರೆ ಭಾರತದಲ್ಲಿ ಅತಿ ಪ್ರಾಚೀನವಾದ ಜಾನಪದ ಸಾಹಿತ್ಯ ಬಿಡ್ರಿ, ಅದರ ಕ್ಲಾಸಿಕಲ್ ಇದನ್ನು ನೋಡಿದರೆ, ಮಾಧ್ಯಮಗಳನ್ನು ನೋಡಿದರೆ ಅತಿ ಪ್ರಾಚೀನವಾದ ಮಾಧ್ಯಮ ಅದು, ಮಾಧ್ಯಮ ಪ್ರಥೆ ಅದು. ಒಂದು ದೃಷ್ಟಿಯಿಂದ ಕಾಬುಕಿಗಿಂತ ಹಳೆದಾಗಿದ್ದು, ಮತ್ತು ಅದು ಕಂಟಿನ್ಯೂಸ್ ಆಗಿ ಹರಿದು ಅದು ನಿರಂತರವಾಗಿ ಅದು ಕಲಿಸ್ತಾ ಬಂದಿದ್ದಾರೆ ಶಿಷ್ಯಂದ್ರಿಗೆ. ಅದು ಈ ಕಾಲದಲ್ಲಿ ಮಾಯವಾಗಬಹುದು ಅನ್ನೋ ಒಂದು ಕಲ್ಪನೆಯೇ ನನಗೆ ಬಹಳ ಒಂಥರ ದುಗುಡ ಆಯಿತು. ನಾನು ನಮ್ಮ ಫೈನಾನ್ಸ್ ಸೆಕ್ರೆಟರಿ ಹತ್ರ ಮಾತಾಡಿದೆ, ನೋಡಪ್ಪ ನಾವು ಇದು ಮಾಡ್ತೀವಿ. ಆಗ ಫೈನಾನ್ಸ್ ಸೆಕ್ರೆಟರಿ ಏನಂತಂದರೆ, ಇಲ್ಲ ಅವರಿಗೆ ಮಿನಿಸ್ಟ್ರಿಗೆ ಅಪ್ಲೈ ಮಾಡ್ಲಿಕ್ಕೆ ಹೇಳ್ರಿ, ಮಿನಿಸ್ಟ್ರಿ ಅವ್ರು ಕೊಡ್ತಾರಂತೆ. ನಾನಂದೇ ಫೈನಾನ್ಸ್ ಸೆಕ್ರೆಟರಿಗೆ, ಮಿನಿಸ್ಟ್ರಿಯಲ್ಲಿ ಹೋದ್ರೆ ಏನಾಗ್ತದೆ ನನಗೆ ಗೊತ್ತದ, ಆ ದುಡ್ಡು ಬರೋದಿಲ್ಲ ಅದು. ಆವಾಗ ನನಗೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ನಾನು ನನ್ನ ಸೆಕ್ರೆಟರಿ ಕೇಶವ್ ಕೋಠಾರಿ ಕೂತು ಒಂದು ರಿಪೋರ್ಟ್ ತೆಗೆದು ಇವರಿಗೆ ವರ್ಷ 5 ಲಕ್ಷ ರೂಪಾಯಿ ಕೊಟ್ಟರೆ ಇದನ್ನು ಉಳಿಸಬಹುದು ಅಂತ ಮಾಡಿ ಅವ್ರ ಜೊತೆಗೆ ಒಂದು ಲೀಗಲ್ ಡಾಕ್ಯುಮೆಂಟ್ ಮಾಡಿಬಿಟ್ವಿ, 5 ಲಕ್ಷ ಹೋಗ್ತದಂತ. ಅದನ್ನು ನೋಡಿ ಆ ಫೈನಾನ್ಸ್ ಸೆಕ್ರೆಟರಿ ನನಗದ, ನಿಮ್ಗೆ ಮಾಡೋ ಅಧಿಕಾರನೇ ಇಲ್ಲ, ನಿನ್ನ 5 ಲಕ್ಷನೇ ಇಲ್ಲ, ನೀವು ಹೆಂಗೆ ಕೊಡ್ತೀವಿ 5 ಲಕ್ಷ? ಈ ಸಂಗೀತ ನಾಟಕ ಅಕಾಡೆಮಿಗೆ ಆ ಸ್ಯಾಂಕ್ಷನಿಂಗ್ ಅಥಾರಿಟಿ ಇಲ್ಲ ಅಂತಂದ. ನಾವು ನೋಡ್ರಿ ಹಿಂಗದ ಅಂತೂ ಡಾಕ್ಯುಮೆಂಟ್ ಅಂತೂ ಮಾಡಿಬಿಟ್ಟಿವಿ, ಅದು ನೀವು ಕೊಡೋದ್ರ ಕೊಡ್ರಿ, ನೀವು ಕೊಡೋದಿಲ್ಲ ಅಂತಂದರೆ ಕಾಂಟ್ರವರ್ಸಿ ಆಗ್ತದೆ ಅಂತಂದು. ಯಾಕಂತಂದರೆ ಅತ್ಯಂತ ಪ್ರಾಚೀನ ಇದೊಂಥರ ಬ್ಲ್ಯಾಕ್ ಮೇಲ್ ಆಯಿತು. ಆದ್ರೆ ಏನಾಯಿತು ಅಂತಂದರೆ ಅದು ಯಶಸ್ವಿ ಆಯಿತು. ಅವ ಸೆಕ್ರೆಟರಿ ಆಗಲಿ ಮಾಡಿರಲ್ಲ ಬಿಡ್ರಿ ಅಂತ ಅದು ಬಿಟ್ಟು ಅದು 5 ಲಕ್ಷ ಆಯ್ತಷ್ಟೇ ಅಲ್ಲ, ಕೂಡಿಯಟ್ಟಂ ಅದು ಬೆಳೀತಷ್ಟೇ ಅಲ್ಲ. ಈಗ ಯುನಿಸೆಫ್ನವರು ಕೂಡಿಯಟ್ಟಮ್ಮನ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅದನ್ನು ಫಾರಿನಿಗೆ ಕಳಿಸ್ತಾರೆ, ಇದು ಮಾಡ್ತಾರೆ. ನಿಜವಾಗಿ ಹೇಳಬೇಕಾಗಿದ್ದರೆ ನಾನು ಅವತ್ತು ಆ ನಿರ್ಣಯ ತಗೊಳ್ಳದಿದ್ದರೆ ಆ ಮಾಧ್ಯಮ ಸಾಯ್ತಿತ್ತು. ಇದನ್ನು ನಾನು ಖಂಡಿತವಾಗಿ ಹೇಳೋದಿಲ್ಲ. ನಾನು ಸಂಗೀತ ನಾಟಕ ಅಕಾಡೆಮಿ ಚೇರ್ಮನಲ್ಲಿದ್ದೆ. ಅಪ್ಪು ಕುಟ್ಟನ್ ನಾಯರ್ ಅನ್ನೋ ವ್ಯಕ್ತಿ ಆ ಹೊತ್ತಿಗೆ ಬಂದರು, ಕೇಳಿದರು, ಆ ಕೆಲಸ ಆಯಿತು. ಈಗ ಇವನ್ನೆಲ್ಲ ಹೀಗೆ ಬಿಟ್ಟು ಹೇಳಿದಾಗ ಅಹಂಕಾರದ ಮಾತು ಅಂತ ಅನಿಸ್ತದೆ. ಆದರೆ ಏನಾಗ್ತದೆ ಅಂತಂದರೆ, ಕೆಲವು ಸ್ಥಾನಗಳಲ್ಲಿದ್ದಾಗ ಇಂಥ ಕೆಲವು ನಿರ್ಣಯಗಳನ್ನು ತಗೋಬೇಕಾಗ್ತದೆ. ತಗೊಂಡೇನಿ ಅಂತ ನನಗೆ ಅನಿಸ್ತದೆ. ಇಲ್ಲ, ಈ ನಿರ್ಣಯವನ್ನು ನೀವು ತಗೊಂಡ್ರೆ ಅದಕ್ಕಾಗಿ ಹಾರ್ದಿಕ ಅಭಿನಂದನೆಗಳು. ಇಂತಹ ಅನೇಕ ನಿರ್ಣಯಗಳನ್ನು ಮುಂದೂ ತಗೊಳ್ಳಿ ನೀವು. ಅಲ್ಲ, ಅಂಥ ಅನೇಕ ನಿರ್ಣಯಗಳನ್ನು ಹಿಂದೂ ತಗೊಂಡಿದ್ದೀರಿ, ಹೌದು. ಮತ್ತೆ ಅವುಗಳನ್ನು ದಾಖಲಿಸಿ. ಇದು ಅತ್ಯಂತ ಮಹತ್ವದ್ದು ಅಂತ ಹೇಳಿದೆ. ಯಾಕಂತಂದ್ರೆ ಇದು ಒಂದು ಪ್ರಾಚೀನ ಕಲಾ ಮಾಧ್ಯಮ ಸತ್ತು ಹೋಗ್ತಿರ್ತದೆ. ಅಲ್ದಿದ್ರೆ ಇನ್ನು ಈ ಇಂದಿನ ಸಣ್ಣ ಪುಟ್ಟ ಕಲಾಕಾರರಿಗೆ, ದೊಡ್ಡವರಿಗೆ ಸಹಾಯ ಮಾಡೋದ್ರೊಳಗೆ ಯಾವ ದೃಷ್ಟಿಯಿಂದ ಇಲ್ಲ. ನಿನ್ನೆ ಇದ್ರ ಪುರಸ್ಕಾರ ಬಂತು, ಅಲ್ಲಿ ಬಹಳ ಸಹಾಯ ಮಾಡ್ಲಿಕ್ಕೆ ಆಗ್ತದೆ. ಎಷ್ಟು ಪ್ರಾಮಾಣಿಕವಾಗಿ ನೀವು ಮಾಡಿರಿ ಅನ್ನೋದ್ರ ಇದು ಜವಾಬ್ದಾರಿ. ಈಗ ಸ್ವಲ್ಪ ವಿಷಯಾಂತರ ಮಾಡಿ ಇನ್ನೊಂದಕ್ಕೆ ಬರೋಣ. ನಿಮ್ಮ ನಿರ್ದೇಶನಕ್ಕಾಗಿ ನೀವು ಆಯ್ದುಕೊಳ್ಳುವ ಚಿತ್ರಗಳ ಬಗ್ಗೆ ನನಗಿದು ಒಂದು ಯಾವಾಗಲೂ ಕಾಡಿದೆ. ನಾನು ತಿಳಿದುಕೊಂಡ ಹಾಗೆ ಮತ್ತು ಎಲ್ಲರೂ ತಿಳಿದುಕೊಂಡ ಹಾಗೆ, ನೀವು ಅದು ಹಿಂದುತ್ವವಾಗಬಹುದು ಅಥವಾ ಇಸ್ಲಾಮಿವಾದವಾಗಬಹುದು, ಯಾವುದೇ ಮೂಲಭೂತವಾದವನ್ನು ನೀವು ಪ್ರತಿಭಟಿಸ್ತೀರಿ. ಅದಂತೂ ಎಲ್ಲರೂ ಒಪ್ಪಬೇಕಾದ ಪ್ರಾಮಾಣಿಕವಾದ ಅಭಿಪ್ರಾಯ. ಹೀಗಿದ್ದರೂ ಕೂಡ ನೀವು ಭೈರಪ್ಪನವರು ಒಂದು ಕಾದಂಬರಿ ಯಾವುದು ಸಂಪೂರ್ಣವಾಗಿ ನಮ್ಮ ಯಾವುದನ್ನು ಆರ್ಷೇಯ ಅಂತ ಕೊಟೇಶನ್ ಮಾರ್ಕ್ಸಲ್ಲಿ ಕರಿಬಹುದು, ಅಂತಹ ಒಂದು ಆರ್ಷೇಯ ಪರಂಪರೆಯನ್ನು ವೈಭವೀಕರಿಸುವ ಮತ್ತು ಪರಂಪರಾಗತ ಮೌಲ್ಯ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವಂತಹ ಒಂದು ಕಾದಂಬರಿ ತಬ್ಬಲೆಯು ನೀನಾದೆ ಮಗನೇ ಅಂತ. ಅದನ್ನು ನೀವು ನಿರ್ದೇಶಿಸಲಿಕ್ಕೆ ಯಾಕೆ ಒಪ್ಕೊಂಡ್ರಿ, ಅಥವಾ ಹೇಗೆ ಆಯ್ಕೆ ಮಾಡಿದ್ರಿ ನೀವು, ಅಥವಾ ಅದು ನನಗೆ ಅರ್ಥವಾಗೋಲ್ಲ, ಹೇಗೆ ನಿಭಾಯಿಸಿದ್ರಿ ಆ ಪ್ರಶ್ನೆನೇ ಅಂತ. ನೀವು ಮಾಡಿರೋ ಚಿತ್ರ ನೋಡಿ ನಾನು, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಆ ಒಂದು ಒತ್ತನ್ನು ಕಮ್ಮಿ ಮಾಡಿದ್ದೀರಿ, ಆದರೆ ಪೂರಾ ಕಮ್ಮಿ ಆಗಿಲ್ಲ. ನಿಮ್ಮ ಚಿತ್ರವೂ ಕೂಡ ನಮ್ಮ ಯಾವುದನ್ನು ನಾವು ಆರ್ಷೇಯ ಪರಂಪರೆ ಅಂದ್ಕೊಳ್ತೀವಿ ಅದರ ವೈಭವೀಕರಣವೇ ಆಗುತ್ತೆ, ಆದರೆ ಕಾದಂಬರಿಯಲ್ಲಿ ಆದಷ್ಟಲ್ಲ. ಹೌದು, ನನ್ನ ಸಮಕಾಲೀನ ಕಾದಂಬರಿಕಾರರಲ್ಲಿ ಅನಂತಮೂರ್ತಿಯವರ ಸಂಸ್ಕಾರ ಒಂದು, ಭೈರಪ್ಪನವರ ವಂಶವೃಕ್ಷ ಒಂದು, ಮತ್ತು ತಬಲಿಯೂರಿನದನ್ನು, ಈ 3 ಚಿತ್ರಗಳು ನಾನು ಮಾಡಿದ್ದು. ಅಂದರೆ ಕಾನೂರು ಹೆಗ್ಗಡತಿನೂ ಇದೆ, ಆದರೆ ಅದು ಬಹಳ ದೊಡ್ಡವರ ಕಾದಂಬರಿ ಆಯಿತು. ಇದರಲ್ಲಿ 3 ಕಾದಂಬರಿಗಳು ನನಗೆ ಬೇರೆ ಬೇರೆ ಅನುಭವ ಕೊಟ್ಟು. ಸಂಸ್ಕಾರ ನನಗೆ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸೇ ಆಗಿಬಿಡ್ತು. ಅದನ್ನು ಮಾಡೋದು ನಾನೇ ಬದಲಾಗಿಬಿಟ್ಟಿದೆ. ಯಾಕಂತಂದರೆ ಭಾರತೀಯ ಜೀವನ ಏನಿದೆ ಅಂತ ನಾನು ಅದನ್ನು ಕಲಿತೆ. ಇನ್ನು ಭೈರಪ್ಪನವರ ಕಾದಂಬರಿ ಇದು ಕೇವಲ ತಬ್ಬಲಿಯು ನೀನಾದೆ ಮಗನೇ ಮಾತ್ರ ಅಲ್ಲ, ವಂಶವೃಕ್ಷ ಕೂಡ. ಅದರ ಬೇಸಿಕ್ ಫಿಲಾಸಫಿ ಏನಿದೆ ಅದು ನನಗೆ ಒಪ್ಪಿಗೆ ಇದ್ದಿದ್ದಿಲ್ಲ. ಒಂದು ವಂಶವೃಕ್ಷ ಅಂತ ಇರ್ತದೆ, ಅಲ್ಲಿಲ್ಲ ಬರ್ತೀನಿ ಅದಕ್ಕೆ ಬಿಲ್ಡಪ್ ಕೊಡ್ತಾ ಇದ್ದೀನಿ ಸ್ವಲ್ಪ. ಸೊ ಇದು ವಿಮರ್ಶಕರಿದ್ರೆ ತಪ್ಪದು ಇಲ್ಲ. ನಾನನ್ನೋದು ಅವನ್ನ ಚಿತ್ರ ಮಾಡಿ ನಾನು ತಪ್ಪು ಮಾಡಿದೆ. ಅದು ನಾನು ತಪ್ಪು ಮಾಡಿದೆ ಅಷ್ಟೇ ಅಲ್ಲ, ಭೈರಪ್ಪನವರಿಗೂ ಅನ್ಯಾಯ ಮಾಡಿದೆ. ಅದೇನಾಯಿತು ಅಂತಂದರೆ, ಅವರು ಯಾವ ಒಂದು ಉದ್ದೇಶದಿಂದ ಒಂದು ಕಾದಂಬರಿ ಬರೆದಿದ್ದಾರೋ ಆ ಉದ್ದೇಶವನ್ನೇ ತಳ್ಳಿ ಹಾಕಿ ಇನ್ನೊಂದು ಉದ್ದೇಶ ಇಟ್ಟು ನಾವು ಅದನ್ನು ಚಿತ್ರೀಕರಣ ಮಾಡೋದು ತಪ್ಪು ಅಂತ ನನಗನ್ನಿಸ್ತದೆ. ಅವೆರಡೂ ನನ್ನ ಕೃತಿಗಳಲ್ಲಿ
ಇದು ಒಂದು ಇಟ್ ವಾಸ್ ಅ ಹಿಪಾಕ್ರಸಿ. ಕಾರಣ ಏನಾಯಿತು ಅಂತಂದರೆ, ಕಾರಂತರು ಇದ್ದರು, ನಾವಿಬ್ಬರು ಕೂಡಿ ದುಡಿತಾ ಇದ್ವಿ. ಕಾರಂತರಂದರು ಮೊದಲು ವಂಶವೃಕ್ಷ, ಇದಕ್ಕೆ ದುಡ್ಡು ಬರ್ತಾ ಇದೆ, ಇದನ್ನು ಮಾಡು ಅಂತ ಜಿ ವಿ ಅಯ್ಯರ್ ಹೇಳ್ತಾ ಇದ್ದಾರೆ. ಅದು ಕಥೆನೂ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ವಂಶವೃಕ್ಷಕ್ಕೆ ಏನಾಯಿತು ಅಂತಂದರೆ, ಆ ಹೊತ್ತಿಗೆ ಎಲ್ಲರೂ ಪುಟ್ಟಣ್ಣ ಕಣಗ ಅಲ್ಲಿಯವರು ಎಲ್ಲರೂ ವಂಶವೃಕ್ಷ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ರು. ಆದರೆ ಬಂದವರಿಗೆಲ್ಲ ಇವರು ಭೈರಪ್ಪನವ್ರು ಏನು ಹೇಳ್ತಿದ್ರು ಅಂತಂದರೆ, ನಾನು ಕಮರ್ಷಿಯಲ್ನವ್ರಿಗೆ ಕೊಡೋದಿಲ್ಲ, ಒಳ್ಳೆ ಪಿಕ್ಚರ್ ಮಾಡೋದಕ್ಕೆ ಕೊಡ್ತೀನಿ. ಆವಾಗ ಜಿ ವಿ ಅಯ್ಯರ್ ಹೋಗಿ ನನಗೂ ಒಂದು ಅದ್ರ ರೈಟ್ ಕೊಡಿ ಅಂದಾಗ ಭೈರಪ್ಪನವರು, ಹಾಗಾದ್ರೆ ಕಾರಂತರಿಗೆ ಕೇಳ್ರಿ, ಅವ್ರು ಮಾಡ್ತಾರೆ. ಆಗ ಜಿ ವಿ ಅಯ್ಯರ್ ಅಂದ್ರೆ ಕಾರಂತರಿಗೆ ಚಲನಚಿತ್ರಗಳನ್ನು ಮಾಡಿ ಗೊತ್ತಿಲ್ಲ, ಅವ್ರಿಗೆ ಏನು ಮಾಡೋದು ಅಂತಂದಾಗ ಭೈರಪ್ಪನವರು ಕಾರಂತರ ಕೆಟ್ಟ ಚಿತ್ರ ಮಾಡಿದ್ರು ಈ ಕಮರ್ಷಿಯಲ್ ಇದಕ್ಕಿಂತ ಚಲೋ ಇರ್ತಾವು ಅಂತೇಳಿ ಅದು ಕೊಡ್ರಿ. ಅದು ಕಾರಂತರಿಗೆ ಏನೇನೋ ಅನುಭವ ಇದ್ದಿದ್ದಿಲ್ಲ. ಮತ್ತು ನಮ್ಮದು ಅವ್ರದ್ದು ಕೇವಲ ನಾಟಕದ ರಂಗಭೂಮಿಯ ಸಂಬಂಧ ಇತ್ತು. ಆಗ ನನಗೆ ಬಂದು ಹೇಳಿದರು, ನಾನು ಸಂಸ್ಕಾರ ಮಾಡಿದ್ದೆ, ನನ್ನ ಜೊತೆಗೆ ಮಾಡ್ತೀರಿ ಏನು ಅಂತಂದು ಅನುಭವ ಆಗ್ತದೆ. ಆಗ ನಾನು ಅಂದೆ, ನನಗದರ ತಾತ್ಪರ್ಯ ಏನಿದೆ, ಒಂದು ವಂಶವೃಕ್ಷ ಇದೆ, ಆದ್ದರಿಂದ ಒಬ್ಬ ವಿಧವೆಯಾದ ಒಬ್ಬ ಹೆಣ್ಣುಮಗಳು ಅದನ್ನು ಬಿಟ್ಟು ಹೋಗಬಾರ್ದು, ಹೋದರೆ ಅದಕ್ಕೆ ಅವಳ ಮೇಲೆ ಪ್ರಕೃತಿನೇ ಒಂದು ಕೋಪ ಮಾಡಿಬಿಡ್ತದೆ, ಆಕೆ ಗರ್ಭಪಾತ ಆಗ್ತದೆ, ಮಾಡಬಹುದು, ಅವಳ ಮೇಲೆ ಗರ್ಭಪಾತನೇ ಆಗಿಬಿಡ್ತದೆ. ಅಂದರೆ ಅಲ್ಲಿ ತನಕ ಅದು ನನಗೆ ಮನಸ್ಸಿಲ್ಲ, ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿ ಆ ಶ್ರೋತ್ರಿಯನ ಪಾತ್ರ ಇಲ್ಲ ನನ್ನ ಕೈಯಲ್ಲಿ ತಪ್ಪಾಯಿತು ಅಂತಂತದ ಅನ್ನೋ ಹಾಗೆ ಮಾಡೋಣ ಅಂತಂದ್ವಿ. ಏನೋ ಮಾಡಿದ್ವಿ, ಅದು ಯಶಸ್ವಿ ಆಯಿತು. ಆಮೇಲೆ ತಬಲಿ ನೀನಾದ ಮಗನ ಚಿತ್ರಕ್ಕೂ ದುಡ್ಡು ಬಂತು. ಆವಾಗ ನಾನು ಇದನ್ನು ಮಾಡೋದಿದ್ದೆ ಒಂದಾನೊಂದು ಕಾಲದಲ್ಲಿ, ಇದನ್ನು ಮಾಡೋಣ, ಹಿಂದಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ ನೀವು ಅಂತಂದು ಅಂದ್ವಿ ಮಾಡಿದ್ವಿ, ತಕ್ಕ ಮಟ್ಟಿಗೆ ಆಯಿತು. ಆದರೆ ನೀವಂದದ್ದು ಅಗ್ದಿ ನಿಜ ಅದು. ಯಾಕಂತಂದರೆ ನಾನು ಮತ್ತು ಅನಂತಮೂರ್ತಿ ಗೋ ಹತ್ಯೆಯ ವಿರುದ್ಧ ನಿಬಂಧನೆ ಹಾಕಬಾರದು. ಗೋ ಹತ್ಯೆ ಬೀಫ್ ತಿನ್ನೋರಿಗೆ ಬೀಫ್ ತಿನ್ನೋ ಅಧಿಕಾರ ಇರಬೇಕು. ನಮ್ಮಲ್ಲಿ ಸಮಾಜದಲ್ಲಿ ಎಷ್ಟೋ ಜನ ತಿಂತಾರೆ, ಅದು ಮುಂದುವರಿಬೇಕು. ನಾವು ಯಾವುದೋ ಒಂದು ಸನಾತನ ಕಾಲಕ್ಕಾಗಿ ಅದನ್ನು ಮಾಡಬಾರ್ದು ಅಂತ ನಾವು ಈಗ ಭಾಷಣ ಕೊಡ್ತಿದ್ದವ್ರು ನಾವು ಅದನ್ನು ಮಾಡಬಾರ್ದಿತ್ತದು. ಆದರೆ ಆ ಹೊತ್ತಿಗೆ ನನಗೆ ಈಗ ಕಾಯ್ದೆ ಬರ್ತದೆ ಗೊತ್ತಿಲ್ಲ, ಇನ್ನೂ BJP ಬಂದಿದ್ದಿಲ್ಲ ಅವರು. ಇಲ್ಲ ಕಾರ್ನಾಡ್ರೆ, ನಿಮ್ಮೊಡನೆ ಭಿನ್ನಾಭಿಪ್ರಾಯಗಳಿರಬಹುದು, ಆದರೆ ನಿಮ್ಮ ಪ್ರಾಮಾಣಿಕತೆಯನ್ನು ಯಾರೋ ಪ್ರಶ್ನಿಸೋ ಹಾಗಿಲ್ಲ. ಈಗ ಇದೇ ಬಗೆಯ ಇನ್ನೊಂದು ತರಹ ಪ್ರಶ್ನೆಯನ್ನು ಚರ್ಚೆಗೆ ಎತ್ಕೊಳ್ಳೋಣ. ಏನು ಅಂತಂದರೆ, ನಿಮ್ಮ ಮದುವೆಯ ಆಲ್ಬಮ್ ಅದನ್ನು ನಾನು ಕನ್ನಡದಲ್ಲಿ ಮೊದಲು ಓದಿ ಅದನ್ನು ಮೊದಲು ಪ್ರಜಾವಾಣಿಗಾಗಿ ವಿಮರ್ಶಿಸಿದ್ದೆ. ಅದೊಂದು ಉತ್ತಮ ನಾಟಕ. ಆದರೆ ಅದರಲ್ಲಿ ನನಗೆ ಮುಖ್ಯ ಅಂತ ಕಂಡುಬಂದದ್ದು, ಕನ್ನಡದ ನಾಟಕವನ್ನು ಓದಿದಾಗ ಹೇಗೆ ಸ್ತ್ರೀ ಹಿಂದೊಮ್ಮೆ ಮೂಕಳಾಗಿದ್ಲು, ಈಗಲೂ ಕೂಡ ಮೂಕಳಾಗಲಿಯೇ ಇರಬೇಕಾಗಿದೆ. ಇದು ಟೆಕ್ನಾಲಜಿಕಲ್ ಫೀಲ್ಡ್ ಆಗಲಿ, IT ಫೀಲ್ಡ್ ಆಗಲಿ, ಅವಳಿಗೆ ಬಾಯಿ ತೆರೆಯಲಿಕ್ಕೆ ಅವಕಾಶವಿಲ್ಲ ಅನ್ನೋ ಇದೊಂದು ಪ್ರಮುಖವಾದ ಒಂದು ಆಯಾಮ ನಾಟಕದ್ದು. ಬೇರೆ ಬೇರೆ ಆಯಾಮಗಳಿವೆ, ಬಟ್ ಒಂದು ಹೇಗೆ ಈಗಲೂ ಪುರುಷಾಧಿಕಾರವೇ ನಡೀತಾ ಇದೆ, ಪುರುಷನ ಮುಂದೆ ಸ್ತ್ರೀ ಬಾಯಿ ಮುಚ್ಕೊಂಡು ಕುಳಿತಿರಬೇಕು ಅನ್ನೋದನ್ನು ಬಹಳ ಅದ್ಭುತವಾಗಿ ತೋರಿಸ್ತೀರಿ ನೀವು. ಆದರೆ ಇದೇ ನಾಟಕವನ್ನು ಇಂಗ್ಲೀಷ್ನಲ್ಲಿ ಮಾಡಿದಾಗ ದುಬೆ ತಂಡ ಯಾರೋ ಲಲಿತ ಅವಳು ಮಾಡಿದಾಗ ಬೆಂಗಳೂರಲ್ಲಿ ಅದನ್ನು ನೋಡಿದೆ ನಾನು. ಸಂಪೂರ್ಣವಾದ ಒಂದು ನಗೆ ನಾಟಕವಾಗಿತ್ತು. ಅದು ಕಾಮಿಡಿ ತುಂಬ ಚೆನ್ನಾಗಿ ಮೂಡಿ ಬಂತು. ಆದರೆ ಈ ಒಂದು ಗಂಭೀರವಾದ ಆಯಾಮಗಳು ಅದರಲ್ಲಿ ಇರಲಿಲ್ಲ. ಈ ಆಧಾರದ ಮೇಲೆ, ಬರೀ ಈ ಎರಡರ ಆಧಾರದ ಮೇಲೆ ನಾನು ಎತ್ತಾ ಇರೋ ಪ್ರಶ್ನೆ ಏನು ಅಂತಂದರೆ, ನಿಮ್ಮ ಅನೇಕ ನಾಟಕಗಳು ಭಿನ್ನ ಭಿನ್ನ ಸಂಸ್ಕೃತಿಗಳ ನಡುವೆ ಆಡಲ್ಪಟ್ಟಿವೆ. ಉದಾಹರಣೆಗಾಗಿ ಅಗ್ನಿ ಮತ್ತು ಮಳೆ, ಅದರ ದ ರೈನ್ ಆ್ಯಂಡ್ ದ ಫೈರ್ ಅಂತ ಗತ್ರಿ ಥಿಯೇಟ್ರಲ್ಲಿ ಆಯಿತು, ನಾಗಮಂಡಲವೂ ಅಲ್ಲಾಯಿತು. ಹಾಗೆಯೇ ಬೇರೆ ಭಾಷೆಗಳಲ್ಲೂ ಆಗಿದೆ. ಇವಾಗ ಕೇವಲ ಇಂಗ್ಲೀಷ್ ಮತ್ತು ಕನ್ನಡ ಅಂತ ಇಟ್ಕೊಳ್ಳೋಣ. ಗತ್ರಿ ಥಿಯೇಟರ್ಲಾದ ದ ರೈನ್ ಆ್ಯಂಡ್ ದ ಫೈರ್ ನಾಟಕದ ಪ್ರದರ್ಶನಕ್ಕೂ ಅದರ ಸ್ವರೂಪಕ್ಕೂ, ಕನ್ನಡದಲ್ಲಿ ಅಗ್ನಿ ಮತ್ತು ಮಳೆ ಆದ ಪ್ರದರ್ಶನದ ಸ್ವರೂಪಕ್ಕೂ ಏನಾದರೂ ವ್ಯತ್ಯಾಸವಿದೆಯೇ? ಇದ್ದರೆ ಅದಕ್ಕೆ ಭಾಷೆಗಳ ಕಾರಣವೇ, ಸಂಸ್ಕೃತಿ ಕಾರಣವೇ, ಅಥವಾ ಒಂದು ತಂಡದ ವ್ಯಾಖ್ಯಾನ ಕಾರಣವೇ? ಅದಕ್ಕೆ ಕಾರಣ ಅಂತಂದರೆ ನಾಟಕದ ಸ್ವರೂಪ. ನಾಟಕ ಅನ್ನೋ ಒಂದು ಮಾಧ್ಯಮದ ಸ್ವರೂಪನೇ ಅದು. ಇಲ್ಲಿ GA ಕುಲಕರ್ಣಿ ಮರಾಠಿ ಕಾದಂಬರಿಕಾರರು, ಬಹಳ ದೊಡ್ಡ ಕಾದಂಬರಿಕಾರರು, ಧಾರವಾಡದಲ್ಲಿದ್ದರು. ಅದು ಯಾರ ಪತ್ತೆ, ಅವ್ರು ಸುಮ್ಮನೆ ಇಸ್ಪೀಟ್ ಇಲ್ಲಿ ಮರಾಠಿ ಕಲಿಸಿದ್ರು, ಅಲ್ಲಿ ಹೋಗಿ ಇಸ್ಪೀಟ್ ಆಡ್ತಿದ್ರು ಕ್ಲಬ್ನಲ್ಲಿ, ಇನ್ಯಾರಿಗೂ ಭೇಟಿ ಆಗ್ತಿದ್ದಿಲ್ಲ. ಒಂದು ಸರ್ತಿ ನನಗೆ ಭೇಟಿಯಾದಾಗ ಕೇಳಿದ್ರು ಅವರು, काय हो नाटक कसं लिहिता तुम्ही? फार परावलंबी कला आहे बुवा, ಬಹಳ ಪರಾವಲಂಬಿ ಕಲೆ ಅದು ಅಂತ. ಪರಾವಲಂಬಿ ಅದು ಹೌದದು. ನಾಟಕ ನೀವು ಬರೆದ್ರೆ ಅದು ಮುಂದೆ ಅದಕ್ಕೆ ಏನಾಗ್ತದೆ ಅಂತ ಹೇಳೋ ಅಧಿಕಾರ ನಾಟಕನಿಗೆ ಇಲ್ಲ. ಆ ಅಧಿಕಾರ ಸಿಗೋದು ನೀವು ಬೇಕಾದಷ್ಟು ಕ್ಲೇಮ್ ಮಾಡಿರಿ, ಸಿಗೋದಿಲ್ಲ. ಬೇರೆಯವರು ಮಾಡಿದಾಗ ಬೇರೆ ಬೇರೆ ಅರ್ಥಗಳು ಹೊರಡ್ತವೆ ಅಷ್ಟೇ ಅಲ್ಲ. ಒಂದೇ ನಾಟಕ ಈ ಹೊತ್ತು ಮಾಡಿದರೆ ಅದೇ ತಂಡ ನಾಳೆ ಮಾಡಿದರೆ ಆ ಜೋಕ್ಸ್ ಬೇರೆ ಕಡೆಗೆ ಬಂದುಬಿಡ್ತಾವೆ. ಜನ ಆಡಿಯನ್ಸೇ ಚೇಂಜ್ ಮಾಡಿಬಿಡ್ತಾರೆ. ನಾಟಕದ ಶಕ್ತಿ ಏನು ಮತ್ತು ನಾಟಕದ ವೈಚಿತ್ರ್ಯ ಏನು, ನಾಟಕಕ್ಕೂ ಸಿನಿಮಾಕ್ಕೂ ಇರುವ ಮುಖ್ಯ ಭೇದ ನನಗೇನು ಗೊತ್ತಾಗುತ್ತೆ ಅಂತಂದರೆ, ಫಿಲ್ಮ್ನಲ್ಲಿ ಪ್ರೇಕ್ಷಕರು ಮೂಕವಾಗಿರ್ತಾರೆ,
ಅವ್ರು ಬರ್ತಾರೆ, ಕೂಡ್ತಾರೆ, ಅವ್ರು ಅಥವಾ ಮುಗಿದು ಅದನ್ನು ಮಾಡಿಸ್ಬಿಟ್ಟಿರ್ತಾರೆ. ನಾಟಕ ಹಾಗೆ ಕೂಡ ಆ ಪ್ರಯೋಗದ ಭಾಗ. ನಾಟಕ ಇದು ನಡೆದಿರ್ಬೇಕಾದ್ರೆ ಅವರಿಂದ ಪ್ರತಿಸ್ಪಂದನೆ ಬರ್ತಾನೆ ಇರ್ತದೆ. ಆಗ ಯಾರೋ ಒಬ್ರು ನಕ್ಕರು, ಯಾರೋ ಒಬ್ಬ ಕೆಮ್ಮಿದ್ರು, ಯಾವುದೋ ಒಂದು ಮಗು ಅಳತ್ತು. ಹಿಂದಿನ ಕಾಲದಲ್ಲೆಲ್ಲ ಮಗು ಅಳತಿದ್ವು, ಈಗ ಮೊಬೈಲ್ ಅಳತಿರ್ತವೆ ನಮ್ಮಲ್ಲಿ. ಈ ಇಂಥ ಏನು ಒಂದು ಪ್ರೇಕ್ಷಕರಿಂದ ಒಂದು ಪ್ರಕ್ರಿಯೆ. ಅದರಿಂದಾಗಿ ನಾಟಕ ಬರೆಯುವ ಈ ಹೊಣೆಗಾರಿಕೆಯನ್ನು ಒಪ್ಕೊಳ್ಳಿಕ್ಕೆ ಬೇಕು. ಏನು ಅಂತಂದರೆ ನಿಮ್ಮ ನಾಟಕ ಹೇಗಾಗ್ತದೆ ಅಂತ ನೀವು ಹೇಳೋದು ಸಾಧ್ಯ. ಅದರೊಳಗೂ ಗತ್ರಿ ಥಿಯೇಟರ್ನವ್ರು ಮಾಡಿದಾಗ ಇದೇ ಉದಾಹರಣೆ ಹೇಳ್ತೀನಿ, ಲಿಲೆಟ್ ದುಬೇದು ಹೇಳ್ತೀನಿ. ಅದು ಫಾರ್ಸ್ ಆಗ್ಲಿಕ್ಕೆ ಕಾರಣ ಯಾಕಾಯಿತು ಅಂತಂದರೆ ಅಲ್ಲಿ ಒಂದು ದೃಶ್ಯ ಇದೆ, ನೀವು ಬಹಳ ನಿಮ್ಮ ಪ್ರೀತಿಯ ದೃಶ್ಯ ಅಂತ ಹೇಳಿದ್ವಿ. ಮದುವೆ ಆಗಬೇಕಾದ ಹೆಣ್ಣುಮಗಳು, ನನ್ನ ತಂಗಿಗೆ ಆಗಿದ್ದಿದ್ದು, ಅದು ಬಹಳ ದೂರದ ಕಥೆ ಅಲ್ಲ. ನನ್ನ ತಂಗಿ ಅವಳಿಗೆ ಮದುವೆ ಆಗಲಿಕ್ಕೆ ಹುಡುಗ ಫಾರಿನ್ನಿಂದ ಕೂತಾಗ ಅವ್ನು 1 ಗಂಟೆ ಮಾತಾಡ್ದ, ಅವಳು ಒಂದು ಪಿಟಕ್ ಅನ್ನಲಿಲ್ಲ. ಅವ್ನು ತಾನೇನೇನು ಮಾಡಬೇಕು, ಹಿಂಗೆ ನಡಿಬೇಕು, ಹಿಂಗೆ ಮಾಡ್ಬೇಕು ಹೇಳ್ದ. ಆಯಿತು, ಮದುವೆ ಆಗಿತ್ತು, ಲಗ್ನ ಮಾಡ್ಕೊಂಡು ಹೋಗಿ ಈಗ ಆಯಿತು, 30 ವರ್ಷ ಆಗಿ ಮಕ್ಕಳಾಗೆಲ್ಲ ಆಯಿತು, ಆ ಮಾತು ಬೇರೆ. ಆದರೆ ಅದು ನನಗೆ ಅವಳು ಅವತ್ತು ಹೇಳಿದ್ಲು, ಈಗ 1 ತಾಸು ನನ್ನ ಗಂಡ ಮಾತಾಡಲಿಲ್ಲ ಅಂತ. ಅದನ್ನು ನಾನು ಧಾರವಾಡದ ಹುಡುಗಿ ಹಾಕಿ ಅದನ್ನು ನಾನು ಆ ನಾಟಕದಲ್ಲಿ ಹಾಕಿದೆ. ಅದನ್ನು ಮಾಡಿದವರು ಇಂಗ್ಲೀಷ್ ಎಡ್ಯುಕೇಟೆಡ್ ಇವರು ಹುಡುಗಿಯರು ಇಲ್ಲ. ಆ ಹುಡುಗಿ ಎಲ್ಲಿಂದ ಬಹಳ ಆಂಗ್ಲಿಸೈಸ್ಡು ವೆಸ್ಟರ್ನೈಸ್ ಹುಡುಗಿ. ಅವಳಿಗೆ ಅನುಭವನೇ ಅರ್ಥ ಆಗಲಿಲ್ಲ ಅಂತ ನನಗನ್ನಿಸ್ತು. ಇಬ್ಬರಿಗೆ ಏನು ನಾನು ಅವಳಿಗೆ ಹೇಳಿದೆ, ನೋಡು ಮಾಡಿದಾಗ ನಿನ್ನ ಭಾವಿ ಗಂಡ ಮಾತಾಡ್ತಾ ಇದ್ದಾನೆ, ನೀ ಯಾವುದೇ ಪ್ರತಿಕ್ರಿಯೆ ತೋರಿಸ್ಬೇಡ. ಯಾಕಂದರೆ ಆಕೆ ಗೊತ್ತಿಲ್ಲ ಭವಿಷ್ಯತ್ತು ಏನು ಅಂತ ಗೊತ್ತಿಲ್ಲ. ಹಾಗೆ ನೀ ಕಲ್ಲು ಕೂತಂಗೆ ಕೂಡು, ಅವ್ನು ಏನು ಹೇಳ್ತಾನೆ ಕೇಳ್ತಾ ಇರೋಷ್ಟು. ಅಂದರೆ ಯು ಆರ್ ಟ್ರೈಂಗ್ ಟು ಬಿಲ್ಡ್ ಅಪ್ ಯುವರ್ ಫ್ಯೂಚರ್ ಇನ್ ವಾಟ್ ಹೀ ಸೇಯಿಂಗ್, ಒಂದು ಇಡೀ ಸೀನ್ ಅಂತ ಹೇಳಿದರೆ ಆಕೆ ಕಲ್ಲಿ ಕೂತು ಪ್ರತಿಕ್ರಿಯೆ. ಯಾಕಂತಂದರೆ ಅವಳಿಗೆ ಕಲಿಸಿದ್ದು ಇದು ಏನು ಅಂತ ಥಿಯರಿ ಏನು ಅಂತಂದರೆ ನಟ ಪ್ರತಿಕ್ರಿಯೆ ತೋರಿಸ್ತಾನೆ ಇರಬೇಕು. ಅವ್ನು ಸಂಭಾಷಣೆ ಹೇಳ್ತಿದ್ರು, ಮಾತಾಡೋರಷ್ಟೇ ಆ್ಯಕ್ಟ್ ಮಾಡೋದಿಲ್ಲ, ಕೇಳೋರು ಪ್ರತಿಕ್ರಿಯೆ ತೋರಿಸ್ತಾರೆ ಅಂತ ಈಗ ಒಂದು ಥಿಯರಿ ಇದೆ ನಾಟಕದಲ್ಲಿ. ಆಕೆ ಪ್ರತಿಕ್ರಿಯೆ ತೋರಿಸ್ತಿದ್ಲು. ನಾವು ಪ್ರತಿಕ್ರಿಯೆ ತೋರಿಸ್ಬೇಡ ಅಂದ್ರೆ ಆಕೆಗೆ ನನಗೆ ನಾಟಕ ಗೊತ್ತಾಗೋದಿಲ್ಲ ಅಂತ ಅರ್ಥ. ಅದು ಇಂಥ ಪ್ರಸಂಗಗಳು ಅದು ಎಲ್ಲ ಕಡೆಗೆ ಆಗೋದು. ನನಗೆ ಇದನ್ನೆಲ್ಲ ಕೇಳಿದಾಗ ನಾ ಏನು ಹೇಳ್ತೀನಿ ಅಂತಂದರೆ, ನೀವು ಶೇಕ್ಸ್ಪಿಯರ್ ನಾಟಕಗಳನ್ನು ತೊಗೊಂಡು ಏನೇನು ಮಾಡ್ಯಾರ ಅಂತ ನೆನೆಸ್ಕೊಂಡ್ರೆ ನಮಗೆ ತೃಪ್ತಿ ಆಗ್ತದೆ ಅಂತ. ಯಾಕಂತಂದರೆ ಅಷ್ಟು ಯಾರೂ ನಮಗೆ ಅನ್ಯಾಯ ಮಾಡಿಲ್ಲ ಅಂತ. ಆದರೆ ನಾಟಕಗಳ ಬಗ್ಗೆ ಒಂದು ನನ್ನ ಮಾತನ್ನು ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ತೀನಿ. ನಾನು ಸಣ್ಣವನಿದ್ದಾಗ ನಾಟಕಗಳನ್ನು ಬರೀಲಿಕ್ಕೆ ಆರಂಭ ಮಾಡಿದಾಗ ಪುರಾಣಕ್ಕೆ ಹೋಗ್ತಿದ್ದೆ, ಇತಿಹಾಸಕ್ಕೆ ಹೋಗ್ತಿದ್ದೆ, ಜಾನಪದಕ್ಕೆ ಹೋಗ್ತಿದ್ದೆ. ಅಲ್ಲಿ ಒಳ್ಳೊಳ್ಳೆ ಕಥೆಗಳು ಅಂತ ಅನಿಸಿದ್ದು, ಹೈವದನ ಇವು ಅಂತಕೊಂಡು ಬರೆದಿದೆ. ಆದರೆ ಈಗಿತ್ತಲಾಗ ನನಗೇನು ಅನಿಸ್ತು ಅಂತಂದರೆ, ಇದೇನೂ ಬೇಕಾಗಿಲ್ಲ. ಒಳ್ಳೆಯ ನಾಟಕದ ಸಾಮಗ್ರಿ ಬೇಕಾಗಿದ್ದರೆ ಮನೆಯಲ್ಲಿ ಕೂತು ಮನೆಯಲ್ಲಿ ಏನು ನಡೆದದೆ ಕೇಳಿದರೆ ಸಾಕು ಅಂತ. ಮನೆಯ ಹೆಣ್ಣುಮಕ್ಕಳು, ಮನೆಯ ಆಳಮಕ್ಕಳು, ನಮ್ಮ ಮಕ್ಕಳು, ನಮ್ಮ ತಂದೆ ಅವ್ರೇನು ಮಾತಾಡಿದ್ರು ಮತ್ತು ಆಡಿಕೊಳ್ತಾರೆ. ಅದರಲ್ಲೇ ಎಷ್ಟು ಡ್ರಾಮಾ ಅದ ಅಂತಂದರೆ ಇನ್ನು ನೀವು ಅದನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ. ಯು ಕ್ಯಾನ್ ಈ ಕಳೆದ 2-3 ನಾಟಕಗಳು, ಒಡಕಲ್ ಬಿಂಬ, ಇದು ಈಗ ನೀವು ಹೇಳಿದ್ದು ಮದುವೆ ಆಲ್ಬಮ್ಮು, ಇವನ್ನೆಲ್ಲ ನಾನು ಆ ದೃಷ್ಟಿಯಿಂದ ಬರೆದದ್ದು. ನನ್ನ ಸುತ್ತಲ ಏನು ನಡೆದಿದೆ ನೋಡೋದು, ಬರೆಯೋದು ಅಷ್ಟೇ. ಅಂದರೆ ಅದ್ರ ಬಗ್ಗೆನೇ ಒಂದು ಮಾತು ಅಂದರೆ, ಸುಮ್ಮನೆ ಮಾಹಿತಿ ನಿಮ್ಮಿಂದ ಬೇಕು, ಯಾಕೆಂದ್ರೆ ಇಂಟ್ರೆಸ್ಟಿಂಗ್ ಮಾಹಿತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು ನೋಡಿ, ಪ್ರಾಯ ಕನ್ನಡ ನಾಟಕಗಳಲ್ಲಿ ತಂತ್ರಜ್ಞಾನವನ್ನು ತುಂಬ ಅರ್ಥಪೂರ್ಣವಾಗಿ ಉಪಯೋಗಿಸುವವರಲ್ಲಿ ನೀವೇ ಮೊದಲನೆಯವರೋ ಏನೋ ಗೊತ್ತಿಲ್ಲ ನನಗೆ. ನಂದು ಅದು ಸರಿ ಇಲ್ಲ ಮಾತು ಅಂತಂದರೆ ನೀವು ಅದನ್ನು ಕರೆಕ್ಟ್ ಮಾಡಬಹುದು. ಬಟ್ ಆಧುನಿಕ ತಂತ್ರಜ್ಞಾನವನ್ನು, ಅದರಲ್ಲೂ ಟೆಲಿವಿಷನ್ ತಂತ್ರಜ್ಞಾನನ ಅರ್ಥಪೂರ್ಣವಾಗಿ ನಾಟಕದಲ್ಲಿ ಉಪಯೋಗಿಸ್ಕೊಂಡಿರೋರು ನೀವೇ ಮೊದಲು ಒಡಕಲ್ ಬಿಂಬದಲ್ಲಿ ಅಂತ ಅನಿಸುತ್ತೆ. ಅನಂತರ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಅದನ್ನು, ಆ ತಂತ್ರಜ್ಞಾನವನ್ನು ನೀವು ಉಪಯೋಗಿಸ್ಕೊಂಡಿದ್ದೀರಿ, ಮುಖ್ಯ ಒಡಕಲ್ ಬಿಂಬದಲ್ಲಿ. ಈ ಒಂದು ಮದುವೆ ಆಲ್ಬಮ್, ಅದನ್ನು ಹೇಳೋದೇ ಮರ್ತೆ. ಅವಳು ತನ್ನ ಒಂದು ಸುಪ್ತವಾಗಿದ್ದಂತಹ ಕಾಮತೃಷಿಯನ್ನೆಲ್ಲ ಒಂದು ಸೈಬರ್ ಕೆಫೆಗೆ ಹೋಗಿ ಅಲ್ಲಿ ಒಬ್ಬನ ಕೈಯಲ್ಲಿ ಚಾಟ್ ಮಾಡ್ತಾ ತನ್ನ ಎಲ್ಲ ಹುದುಗಿದ ಕಾಮನೆಗಳನ್ನು ಪೂರೈಸ್ಕೊಳ್ತಾಳೆ. ಅದ್ಭುತವಾದ ಒಂದು ಮಾರ್ಗ ಅದು, ಜನರಿಗೆ ತೋರಿಸೋದಕ್ಕೆ ಅವಳು ಎಷ್ಟು ಶೋಷಿತಲಾಗಿದ್ಲು ಅಂತ ಅನ್ನೋದಕ್ಕೆ. ಇರಲಿ, ಈ ಬಗೆಯಲ್ಲಿ ತಾಂತ್ರಿಕ ಜ್ಞಾನವನ್ನು ಪರಂಪರಾಗತವಾದ ರಂಗಭೂಮಿಯಲ್ಲೂ ಉಪಯೋಗಿಸ್ಕೊಳ್ಬಹುದು ಅಂತ ನಿಮಗೆ ಅನಿಸಿದ್ದು ಯಾವಾಗ, ಅಥವಾ ಪ್ರೇರಣೆ ಯಾರಿಂದಲಾರು ದೊರಕುತ್ತೆ? ಅದ್ರ ಬಗ್ಗೆ ಈಗ ನಿಮಗೇನು ಅನಿಸುತ್ತೆ? ಅದೇ ಒಂದು ಅಂತಂದರೆ, ನಾಟಕಗಳು ಇಲ್ಲಿ ನಡೀತವೆ, ಅಲ್ಲಿ ಪ್ರೇಕ್ಷಕರು ಕೂತಿರ್ತಾರೆ. ನಾಟಕ ಆಡಬೇಕಾಗಿದ್ದರೆ ಬೆಳಕಬೇಕು. ಹೀಗಾಗಿ ನಾಟಕಕ್ಕೆ ಯಾವಾಗಲೂ ತಂತ್ರಜ್ಞಾನ ಬೇಕೇ ಬೇಕು. ಈಗಷ್ಟೇ ಅಲ್ಲ, ಪ್ರಾಚೀನ ಕಾಲದಲ್ಲಿಯೂ ಆ ಕಾಲದ ತಂತ್ರಜ್ಞಾನ ಬಳಸ್ತಿದ್ದರು.
ಏನು ಪಂಜು ಹಚ್ತಿದ್ರು, ಹಿಲಾಲ್ ಹಚ್ತಿದ್ರು, ಅದಕ್ಕೆ ಹೇಗೆ ಲೈಟ್ ಬರಬೇಕು ಕಂದೀಲ್ ಹಚ್ತಿದ್ರು. ನಾವು ಕಂಪ್ನಿ ನಾಟಕಗಳನ್ನ ನೋಡ್ತಿದ್ದಾಗ ಗ್ಯಾಸ್ ಲೈಟ್ಸ್ ಹಚ್ತಿದ್ರು. ಅವ್ರು ಬಂದು ಗ್ಯಾಸ್ ಹೊಡಿಲಿಕ್ಕೆ ಕತ್ತಿದ್ಕೊಂಡು ನಾವು ನಾಟಕ ಶುರು ಆಗ್ತದೆ ಅಂತ ಎದ್ದು ಕೊಡ್ತಿದ್ವಿ. ಆಮೇಲೆ ಅದನ್ನು ಎತ್ತಿಗೆ ಹೀಗೆ ಟೆಕ್ನಾಲಜಿ ಅದು ಯಾವಾಗಲೂ ಇದ್ದದ್ದೇ. ನನಗೇನು ಅನ್ನಿಸ್ತು, ವಿಶೇಷತಃ ಬಹುಶಃ ನನ್ನ ಕೆಲಸಕ್ಕಾಗಿ ಲಂಡನ್ನಿಗೆ ಹೋಗಿದ್ದೆ, 3 ವರ್ಷ ಇದ್ದೆ. ಅಲ್ಲಿದ್ದದ್ದರ ಪರಿಣಾಮ ಆಗಿರಲಿಕ್ಕೆ ಬೇಕು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ 3 ವರ್ಷ ಇದ್ದು ನಾನು ತಿರುಗಿ ಬಂದಾಗ ಬೆಂಗಳೂರಲ್ಲಿ ಏನು ಬದಲಾವಣೆ ಆಗಿತ್ತಿಲ್ಲ. ಅದರಿಂದ ನನಗೆ ನಿಜವಾಗ್ಲೂ ಆಘಾತ ಆಗೋಯಿತು. ನಾನು ಹೋಗಬೇಕಾಗಿದ್ದರೆ ಬೆಂಗಳೂರು ಒಂಥರ ದೊಡ್ಡ ಒಂದು ನಗರವಾಗಿತ್ತು ಅಷ್ಟೇ, ಅದರೊಳಗೇನು ಭಾಳ ಬಂದು ತಿರುಗಿ ಬಂದ 3 ವರ್ಷದಲ್ಲಿ ನೋಡಿದರೆ ಅದು ಒಂದು ಮೆಗಾಲಾಪೊಲಿಸ್ ಆಗಿಬಿಟ್ಟಿತ್ತು. ಅಂದರೆ ಅದು ಬೇರೆ ಭಾರತದ ಯಾವುದೇ ನಗರದಲ್ಲಿ ಇಲ್ಲದಂಥ ಒಂದು ಎಕ್ಸ್ಪ್ಲೋಷನ್ನು ಅದರಲ್ಲಾಗಿತ್ತು ಟೆಕ್ನಿಕಲಿ. ಮತ್ತು ಎಲ್ಲಿ ನೋಡೋದಲ್ಲಿ ಪ್ರತಿಮೆಗಳು ಕಾಣುತ್ತಿದ್ದವು. ಇನ್ನು ಇಲೆಕ್ಟ್ರಾನಿಕ್ ಪ್ರತಿಮೆಗಳು ಕಾಣ್ತಿದ್ದು, ಟೆಲಿವಿಷನ್ ಪ್ರತಿಮೆಗಳು ಕಾಣ್ತಿದ್ದು, ವಿಡಿಯೋ ಪ್ರತಿಮೆಗಳು ಕಾಣ್ತಿದ್ದು. ಆಗ ನನಗೇನು ಅನ್ನಿಸ್ತು ಅಂತಂದರೆ, ನಮ್ಮಲ್ಲಿ ಪ್ರತಿಮೆಗಳೇ ನಮಗಿಂತ ಹೆಚ್ಚು ನಾವು ಮಿತ್ತು ಕತೆ, ಪುರಾಣ ಕತೆ ಇದರ ಬಗ್ಗೆ ಮಾತಾಡೋದ್ರ ಬದಲಾಗಿ ಇಲ್ಲಿ ಈ ಪ್ರತಿಮೆಗಳು ಏನು ಕಾಣ್ತಾ ಇದ್ದಾವೆ, ಬೇರೆ ಬೇರೆ ಥರದ ಪ್ರತಿಮೆಗಳು. ಅಮಿತಾಬ್ ಬಚ್ಚನ್ನು ಆ ಫಿಲ್ಮ್ನಲ್ಲಿ ಹೀರೋ ಕಾಣ್ತಾನೆ, ಅವನೇ ಶೂಟಿಂಗು ಮಾಡ್ತಾನೆ. ಅವ ಏನು ಮಾಡ್ಲಿಕ್ಕೆ ಹೋದ್ರು ಅದು ಯಾಕೆ ಅಂತ ಕೇಳಿದ್ರೆ ಅಡ್ವರ್ಟೈಸರ್ಸ್ ಏನು ಹೇಳ್ತಾರೆ ಅಂತಂದರೆ, ಅಮಿತಾಬ್ ಬಚ್ಚನ್ನ ನೋಡಿಬಿಟ್ರೆ ಸಹ ಅವನು ಸುಣ್ಣ ಸಹಿತ ಮಾರ್ಲಿಕ್ಕೆ ಆಗ್ತದೆ ಅಂತ. ಯಾಕಂತಂದ್ರೆ ಅವ್ನ ಮುಖ ನೋಡಿ ಜನ ತಗೋತಾರೆ. ಸೊ ಅಲ್ಲಿ ನೀವು ಯಾವ ಸಾಮಗ್ರಿ ಮಾಡ್ತಾ ಇದ್ದೀರೋ ಅದಕ್ಕಿಂತ ಆ ಪ್ರತಿಮೆ ಮುಖ್ಯ ಆಗಿರುತ್ತೆ. ಅದನ್ನು ನೋಡಿ ನನಗೇನು ಅನ್ನಿಸ್ತು, ನಾವು ಈ ಏನು ಸತ್ಯ ಇದೆ ನಮ್ಮ ಇದರೊಳಗೆ, ಕೇವಲ ತಂತ್ರಜ್ಞಾನ ಇದೆ, ವಿಡಿಯೋ ಇದೆ ಅಂತ ಮಾಡೋದಕ್ಕಲ್ಲ, ಆದರೆ ಅದು ಯಾವ ಥರ ನಮ್ಮ ಮೇಲೆ ಪರಿಣಾಮ ಮಾಡ್ತಿದೆ ಅದನ್ನು ನೋಡಿ ಅಭ್ಯಾಸ ಮಾಡಿ ಅದರ ಮೇಲೆ ನಾಟಕ ಮಾಡಬೇಕು ಅಂತ. ಈಗ ಮೊನ್ನೆ ಬರೆದ ನಾಟಕ ಇವತ್ತು ಸಂಜೆ ಶಶಿಧರ್ ಅವರು ಮಾಡ್ತಾ ಇದ್ದಾರೆ, ಬೆಂದ ಕಾಳು ಆನ್ ಟೋಸ್ಟ್. ಅದು ಕೂಡ ಆ ಟೈಟ್ಲೇ ಹೇಳೋ ಹಾಗೆ, ಬೆಂದ ಕಾಳು ಆನ್ ಟೋಸ್ಟ್. ನಿಮ್ಗೆ ಗೊತ್ತಿದೆ, ಅದು ಹೇಳಬೇಕಾಗಿಲ್ಲ, ಅದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಬೆಂದ ಕಾಳು ಅಂದರೆ ನಿಮ್ಗೆ ಗೊತ್ತು, ಬೆಂಗಳೂರಿನಲ್ಲಿ ವೀರಬಲ್ಲಾಳ ರಾಜ 11ನೇ ಶತಮಾನದಲ್ಲಿ ಬೇಟೆಯಾಡಲಿಕ್ಕೆ ಹೋಗಿ ರಾತ್ರಿ ದಾರಿ ತಪ್ಪಿ ಬಳಲಿ ಬೆಂಡಾಗಿ ಎಲ್ಲೋ ಬಿದ್ದುಕೊಂಡಿದ್ದಾಗ ಒಬ್ಬ ಮುದುಕಿ ಬಂದು ಅವನಿಗೆ ಬೆಂದ ಕಾಳು ಕೊಟ್ಲಂತೆ. ಆ ಬೆಂದು ಕಾಳು ಅವನು ತಿಂದು ಅವನು ಬದುಕಿದಂತೆ. ಆಗ ಆ ಉಪಕಾರ ಸ್ಮರಣೆಯಿಂದ ಆ ಸ್ಥಳವನ್ನು ಬೆಂದ ಕಾಳೂರು ಅಂತ ಹೆಸರಿಟ್ಟ. ಅದು ಮುಂದೆ ಬೆಂಗಳೂರು ಆಯಿತು ಅಂತ ಒಂದು ಪ್ರಥೆ ಇದೆ, ಆಖ್ಯಾಯಿಕೆ ಇದೆ. ಆಗ ಈಗ ನನಗೇನಿಸ್ತು, ಇದು ಬೆಂಗಳೂರಿನ ಮೂಲ ಆಗಿದ್ದರೆ ನಮ್ಮಲ್ಲಿ ಬೆಂದ ಕಾಳೆ ಉಳಿದಿರೋದೇನು ಅಂತಂದರೆ ಬಾಯ್ಲ್ಡ್ ಬೀನ್ಸ್, ಇದು ನಾವು ಎಷ್ಟು ವೆಸ್ಟರ್ನೈಸ್ಡ್ ಆಗಿಬಿಟ್ಟಿದ್ದೀವಿ ಅಂತಂದರೆ, ನಮ್ಮ ತಿಂಡಿಯಲ್ಲಿ ಬರೋದೇನು ಅಂತಂದರೆ ಬೇಕ್ಡ್ ಬೀನ್ಸ್ ಆನ್ ಟೋಸ್ಟ್. ಆ ಟೋಸ್ಟಿನ ಮೇಲೆ ಬೇಕ್ಡ್ ಬೀನ್ಸ್ ಬರ್ತವೆ. ಅದಕ್ಕೆ ನಾಟಕದ ಹೆಸರಿಟ್ಟದ್ದು ಬೆಂದ ಕಾಳು ಆನ್ ಟೋಸ್ಟ್. ಯಾಕಂದರೆ ಇಟ್ಲಾಗ ಬೆಂದ ಕಾಳು ಅಲ್ಲ, ಅಥವಾ ಟೋಸ್ಟು ಅಲ್ಲ, ಅಥವಾ ಎರಡೂ ಇರ್ಬೋದು. ಹೇಗೆ ಅದು ಈ ಥರದ ಒಂದು ಮಿಶ್ರ ಸಂಸ್ಕೃತಿ ಏನಿದೆ, ಅದು ನಮ್ಗೆ ಬೇಕು ಅಂದ್ರಿ ಬೇಡ ಅಂತ ಅದ್ರ ಬಗ್ಗೆ ನಾಟಕ ಬರೀಬೇಕು ಅಂತ ಅನಿಸ್ತು. ಈ ನಾಟಕ ಬರೋದಕ್ಕೆ ಕಾರಣ ಆಯಿತು. ನನ್ನ ಕೊನೆಯ ಪ್ರಶ್ನೆಯನ್ನು ಕೇಳಿ ಉಳಿದ ಸಮಯವನ್ನು ಸಭಿಕರಿಗೆ ಕೊಡ್ತೇನೆ. ಇದು ನೀವೇ ಅನೇಕ ಸಂದರ್ಭ ಹೇಳಿರೋ ಹಾಗೆ ಮತ್ತು ಅದರ ಮುನ್ನುಡಿಯಲು ವಿವರಿಸುವ ಹಾಗೆ, ಈ ಬೆಂದಕಾಳು ಆನ್ ಟೋಸ್ಟಿನ ಹಿಂದೆ ಮೃಚ್ಛಕಟಿಕ ಇದೆ. ಮತ್ತು ಮೃಚ್ಛಕಟಿಕ ನಿಮ್ಮನ್ನು ಸುಮಾರು 3-4 ದಶಕಗಳಿಂದ ಕಾಡಿದೆ. ಯಾಕೆಂದರೆ ಅದನ್ನೇ ಇನ್ನೊಂದು ರೂಪದಲ್ಲಿ ಉತ್ಸವ ಅಂತ ಹಿಂದಿ ಚಲನಚಿತ್ರವಾಗಿಯೂ ಕಾರ್ನಾಡ್ರು ಮಾಡಿದರು. ಅದೇನು ಬಾಕ್ಸ್ ಆಫೀಸ್ ಹಿಟ್ ಆಗದೆ ಹೋದರೂ ಕೂಡ ಸಾಕಷ್ಟು ಪ್ರಸಿದ್ಧವಾಯಿತು, ಅದಂತೂ ನಿಜ. ಈಗ ಈ ಬೆಂದಕಾಳು ಆನ್ ಟೋಸ್ಟ್, ಈ ಮೂರನ್ನು ನೋಡಿದರೆ ನನಗನ್ಸೋದು ಏನು ಅಂತಂದರೆ, ಮೃಚ್ಛಕಟಿಕದಲ್ಲಿ ಯಾರ್ಯಾರೇ ಬರಲಿ, ಕಳ್ಳ ಬರಲಿ, ಜೂಜುಕೋರ ಬರಲಿ, ಅಥವಾ ಇನ್ನೊಬ್ಬರ ಮನೆ ಕೆಲಸ ಮಾಡುವ ಹುಡುಗಿ ಇರಲಿ, ಯಾರೇ ಇರಲಿ, ಒಂದು ಬದುಕಿನ ಬಗ್ಗೆ ಒಂದು ಸಂಭ್ರಮ ಇದೆ. ಅದನ್ನು ಬಹಳ ಅದ್ಭುತವಾಗಿ ಶೂದ್ರಕ ತರ್ತಾನೆ. ಅನೇಕ ನೆಲೆಗಳಲ್ಲಿ, ಅನೇಕ ಮಾರ್ಗಗಳ ಮೂಲಕ, ಸಂಗೀತ, ನೃತ್ಯ, ಮಾತು ಇತ್ಯಾದಿ ಬದುಕಿನ ಬಗ್ಗೆ ಒಂದು ಅಗಾಧವಾದ ಚೈತನ್ಯ, ಸಂಭ್ರಮ ಇದೆ ಅದರಲ್ಲಿ. ಆ ಒಂದು ಸಂಭ್ರಮವನ್ನೇ ತೋರಿಸಲಿಕ್ಕೆ ಉತ್ಸವವನ್ನು ಚಲನಚಿತ್ರದಲ್ಲಿ ಕಾರಂತರು ಪ್ರಯತ್ನ ಪಟ್ಟಿದ್ದರು. ಸಾಕಷ್ಟು ಸಂಪೂರ್ಣವಾಗಲ್ದಿದ್ದರು, ಸಾಕಷ್ಟು ಯಶಸ್ವಿಯಾಗಿದ್ದರು. ಆದರೆ ಈ ಬೆಂದಕಾಳು ಆನ್ ಟೋಸ್ಟ್ ಅನ್ನುವ ಒಂದು ಪ್ರಹಸನವನ್ನು ಓದಿದಾಗ, ಇನ್ನೂ ನೋಡಿಲ್ಲ ನಾನು ಅದನ್ನು, ಓದಿದಾಗ ನನಗೆ ಅಲ್ಲಿ ಸಂಭ್ರಮಕ್ಕಿಂತ ವಿಷಾದ ಅಥವಾ ವ್ಯಥೆಯೇ ತುಂಬಿದೆ ಅಂತ ಕಾಣಿಸುತ್ತೆ. ಅತಿ ಮುಖ್ಯವಾಗಿ ಇವರು ತೋರಿಸುವುದು ಅದರಲ್ಲಿ ಹೇಗೆ ವಿನಾಕಾರಣ, ಇವಾಗ ದ್ವೇಷ, ಅಸೂಯೆ ಅಥವಾ ಇನ್ನೊಬ್ಬರನ್ನ ಅಳಿಸುವುದು ಅದು ಮಾನವ ಪ್ರಕೃತಿ. ಆದರೆ ವಿನಾಕಾರಣ ಒಬ್ಬರು ಕೆಲಸ ಕಳೆದುಕೊಳ್ಳೋ ಹಾಗೆ ಮಾಡೋದು, ಅದರಲ್ಲಿ ಸಂತೋಷ ಪಡೋದು, ಗಂಡ ಕೆನ್ನೆ ಹೊಡೆದರೂ ಬಿಡದೆ ಇನ್ನೊಬ್ಬಳನ್ನು ಅದೇ ರೀತಿ ಕೆಲಸ ಬಿಡೋ ಹಾಗೆ ಮಾಡಿ ಸಂತೋಷ ಪಡೋದು, ಇದು ಒಂಥರ ಇರ್ರ್ಯಾಷನಲ್ ಸೇಡಿಸಮ್ ಇದೆ ನೋಡಿ. ಇದು ನಾಟಕದಲ್ಲಿ ಮೊದಲಿಂದ ಕೊನೆಯ ತನಕ ಕಾಣುತ್ತೆ. ಮತ್ತು ಇಲ್ಲಿ ಆಧುನಿಕ ವಸಂತ ಸೇನೆ ಆಗಿರ್ತಕ್ಕಂತಹ ಇವಳು ಏನಿದ್ದಾಳೆ, ಒಬ್ಬಳು, ಅವಳ ಹೆಸರೇನು, ಅಂಜನಾ, ಅವಳ ಪಾತ್ರಕ್ಕೆ ಪ್ರಾಯ ಬೀಳಬೇಕಾದಷ್ಟು ಒತ್ತು ಬಿದ್ದಿಲ್ಲ. ಅವಳು ನಾರ್ಮೇಟಿವ್ ಕ್ಯಾರೆಕ್ಟರ್, ಅವಳು ಸಮಾಜದ ಆರೋಗ್ಯವನ್ನು ಪ್ರತಿನಿಧಿಸುವವಳು.
ಅವಳಿಗಿಂತ ಹೆಚ್ಚಾಗಿ ಈ ಮೋಸಗಾರ್ತಿ ಅಲ್ಲ ಅವಳು, ಏನು ಒಂಥರ ಮಾನಸಿಕ ವಿಕಲೆ ಅವಳು, ಒಬ್ರಿಗೆ ತೊಂದರೆ ಕೊಟ್ಟು ಸಂತೋಷ ಪಡುವಂಥ ಅವಳ ಕೃತ್ಯಗಳಿಗೆ ಹೆಚ್ಚು ಒತ್ತು ಬಿದ್ದಿದೆ. ಇರಲಿ, ಮುಖ್ಯವಾಗಿ ಸಂಭ್ರಮಕ್ಕಿಂತ ಹೆಚ್ಚಾಗಿ ವಿಷಾದ ಇದರಲ್ಲಿ ತುಂಬಿದೆ. ಅಂದರೆ ಆಧುನಿಕ ಬೆಂಗಳೂರಿನಲ್ಲಿ ಕೇವಲ ಅದು ಮಾತ್ರ ಸಾಧ್ಯ ಅಂತ ನಿಮಗನ್ಸುತ್ತಾ, ಅಥವಾ ಹೇಗೆ ಅದನ್ನು ಅರ್ಥ ಮಾಡ್ಕೋಬೇಕು? ಇದು ನೀವು ಹೇಳಿದ್ದು ಬಹಳ ದೊಡ್ಡ ಕಾಂಪ್ಲಿಮೆಂಟು ಅಂತ ತಿಳ್ಕೊಂಡಿದ್ದೀನಿ ನಾನು. ಯಾಕೆಂತಂದರೆ ಮೃಚ್ಛಕಟಿಕದಲ್ಲಿ ನಮ್ಗೆ ಕಾಣೋದು ಆ ಕಾಲದಲ್ಲಿ, ಅದು ಬರೋದು ಯಾವಾಗ 4ನೇ ಶತಮಾನದಲ್ಲಿ ಒಂದು ನಗರದ ಜೀವನದ ಬಗ್ಗೆ ಏನು ಒಂದು ಪ್ರತಿಕ್ರಿಯೆ ಇತ್ತು, ಅದೊಂದು ಅದ್ಭುತವಾದ ನಾಟಕ. ಅದರೊಳಗೆ ಯಾವುದೇ ಒಂದು ಅದು 4-5 ಕಥೆಗಳಿವೆ. ಅದನ್ನು ಒಂದರಲ್ಲೊಂದು ಹೆಣದ ರೀತಿ ಮೈ ಮರೆಸೋ ಥರದ್ದು, ಮೈ ಜುಮ್ ಅನಿಸೋ ಥರದ್ದು ನಾಟಕ ಅದು. ಅದರಲ್ಲಿ ಯಾರೂ ನಾಯಕ ನಾಯಕಿ ಅಂತಿದ್ದರೂ ಯಾವುದೇ ಒಬ್ಬ ವ್ಯಕ್ತಿ ಮುಖ್ಯ ಅಲ್ಲ. ಆದರೆ ನಿಮ್ಮ ಪ್ರಶ್ನೆಗೆ ಉತ್ತರವಾಗಿ ನೋಡಬೇಕಿದ್ರೆ ಅದರಲ್ಲೂ ಕುಹಕ ಇದೆ, ಅದರಲ್ಲೂ ವಿಲನಿ ಇದೆ. ಅಲ್ಲಿ ಸಂಸ್ಥಾನಕಾನೇ ಅಲ್ಲಿ ಅವೇನೂ ಕಾರಣ ಇಲ್ಲದೆ ಜನರನ್ನು ಇದು ಕೊಡುತ್ತೆ. ಆಮೇಲೆ ಸಂವಾಕ ಇದ್ದಾನೆ, ಅವ ಜೂಜಾಡ್ತಾನೆ, ಮೋಸ ಮಾಡ್ತಾನೆ, ಓಡಿ ಹೋಗ್ತಾನೆ. ನನಗೆ ಮೃಚ್ಛಕಟಕ ಹಿಡಿಸಿದ್ದು ಏನು ಅಂತಂದರೆ ಅದರಲ್ಲಿ ಯಾವುದೇ ಒಂದೇ ವರ್ಗದ ಇವಲ್ಲ, ಪಾತ್ರಗಳಲ್ಲ, ಬೇರೆ ಬೇರೆ ವರ್ಗದ ಪಾತ್ರಗಳು. ಅಲ್ಲಿ ಗಣಿಕೆಯಿಂದ ಹಿಡಿದು ಆಳಮಗಳು, ಸಂವಾಹಕ, ಮಾಲಿಷ್ ಮಾಡವ, ಸೈನಿಕ ಎಲ್ಲರೂ ಬಂದುಬಿಡ್ತಾರೆ. ಇವರೆಲ್ಲರನ್ನೂ ಹೆಣದು ಯಾವುದೋ ಒಂಥರ ಒಂದು ಜೀವನ ಪುನಃಸೃಷ್ಟಿಸುವ ಒಂದು ಆ ಕಲೆ ಇದೆಯಲ್ಲ, ಅದು ನನಗೆ ವಶ ಮಾಡ್ಕೊಳ್ಳಿಕ್ಕೆ ಆಗ್ತದೋ ಇಲ್ಲೋ ಅದನ್ನು ನಾ ಚಾಲೆಂಜ್ ಆಗಿ ತಗೋಬೇಕು ಅಂತ. ಇನ್ನು ನಮ್ಮ ಸುತ್ತಲೂ ಬೆಂಗಳೂರು ಬೆಳೀತದೆ, ಅಲ್ಲಿ ಏನು ನಡೀತದೆ ಅದರಲ್ಲಿ ನಾ ಹೇಳಿದ ಹಾಗೆ ಅದರಲ್ಲಿ ಬಳಸ್ಕೊಂಡ ಕಥೆಗಳೆಲ್ಲ ನಾನು ಕಂಡ ಕಥೆಗಳೇ. ಇಲ್ಲ ನಮ್ಮ ಮರ ಅವೆಲ್ಲ ನನಗೆ ಗೊತ್ತಿದ್ದನ್ನೇ ಬಳಸಿಕೊಂಡು ನಾನು ಅದನ್ನು ಮಾಡಿದ್ದೀನಿ. ನನಗೆ ಇನ್ನು ವಿಷಾದ ಭಾವ ನನಗನ್ನಿಸ್ತದೆ, ನಾನು ಅದರ ನಡುವೆ ಇರೋದ್ರಿಂದ ವಿಷಾದ ಭಾವ ಅನಿವಾರ್ಯ ಅಂತ ಅನಿಸ್ತದೆ. ಯಾಕಂತಂದರೆ ನಮ್ಮ ಕಾಂಟೆಂಪ್ರರಿ ಜೀವನ ನೋಡಿದಾಗ ಆ ಕಾಲದಲ್ಲೂ ಇತ್ತೇನೋ ಅದು ನಮಗೆ ಕಾಣಿಸ್ತಾ ಇಲ್ಲ. ಅದು ಇದನ್ನು ನೋಡಿದಾಗ ಯಾವುದೋ ಈಗ 1500 ವರ್ಷಗಳ ನಂತರ ನಾವು ಮೃಚ್ಛಕಟಿಕ ನೋಡಿದಾಗ ನಮಗೆ ಅದರೊಳಗಿನ ಸಂಭ್ರಮ ಅಷ್ಟೇ ಕಾಣಬಹುದು. ಯಾಕಂದರೆ ಬೇರೆ ಕಾಲದ್ದು ಅಂತ ಅನಿಸ್ತದೆ. ಅದು ನನಗನ್ನಿಸ್ತದೆ ಆ ವಿಷಾದ ಭಾವ ಬೆಂಗಳೂರಿನ ಬಗ್ಗೆ ಅಲ್ಲಿ ಮೂಡ್ತಿರೋ ಅಲ್ಲಿ ಪರ್ಟಿಕ್ಯುಲರ್ಲಿ ಈಗ ಆಟೋ ರಿಕ್ಷಾ ತೊಗೊಳ್ರಿ. ಇಲ್ಲಿ ಬೆಂಗಳೂರಲ್ಲಿ ನೀವು ಆಟೋ ರಿಕ್ಷಾ ತೊಗೊಂಡು ಅವನಿಗೆ ಇಲ್ಲಿಂದ ಅಲ್ಲಿ ಇದಕ್ಕೆ ಹೋಗಪ್ಪ, ಯಾವುದೋ ಬೆಂಗಳೂರು ಸೆಂಟ್ರಿಗೆ ಸೆಂಟ್ರಲ್ ಕಾಲೇಜಿಗೆ ಹೋಗೋದು ಅಂತಂದರೆ ನನಗೆ ಗೊತ್ತಿಲ್ಲ ರೀ, ನಾನು ಮೊನ್ನೆ ಅಷ್ಟೇ ಮಂಡ್ಯದಿಂದ ಬಂದೀನಿ ಅಂತಂತಾನೆ. ಇನ್ನು 1971ರಲ್ಲಿ ಬೆಂಗಳೂರಿನ ಇದು ಪಾಪ್ಯುಲೇಷನು 30 ಲಕ್ಷ ಇತ್ತು. ಇವತ್ತು 30 ವರ್ಷಗಳ ನಂತರ 1 ಕೋಟಿ ಆಗಿದೆ. ಅಂದರೆ 30 ವರ್ಷಗಳಲ್ಲಿ ಇಟ್ ಈಸ್ ಮೋರ್ ದೆನ್ 3 ಟೈಮ್ಸ್, ಇಟ್ಸ್ ಟ್ರಿಪಲ್ಡ್, ಕ್ವಾಡ್ರುಪಲ್ ಆಗಿಬಿಟ್ಟು. ಅಲ್ಲಿ ಹುಟ್ಟಿದವರೇ ಕಡಿಮೆ, ಎಲ್ಲ ಹೊರಗಿನಿಂದ ಬಂದವರೇ ಅಲ್ಲೇ. ಆ ದೃಷ್ಟಿಯಿಂದ ಬೆಂದಕಾಳೂರು ಅನ್ನೋದು ಅತಿ ಯೋಗ್ಯವಾದ ಹೆಸರಾಗಿಬಿಟ್ಟಿದೆ. ಅದು ಎಲ್ರಿಗೂ ಬೆಂದಕಾಳೆ ಕೊಡೋ ಸ್ಥಳ ಆಗಿಬಿಟ್ಟು ಅಲ್ಲಿ ಬಂದು ಅಲ್ಲಿ ಹುಟ್ಟಿ ಬೆಳೆದು ಇದು ನನ್ನ ಸ್ಥಾನ ಅಂತ ಹೇಳೋ ಜನರೇ ಇಲ್ಲ. ಅವರು ಯಾವ ಥರದ ಪರಿಸ್ಥಿತಿಯಲ್ಲಿ ಸಿಗ್ತಾರೋ ಆ ಪರಿಸ್ಥಿತಿಯಲ್ಲಿ ಬೆಳೀತಾರೆ ಏನು. ಹೀಗಾಗಿ ಅದನ್ನು ನೋಡಿದಾಗ ನನಗೇನಿಸ್ತು, ನಮ್ಮ ಕನ್ನಡ ಲೇಖಕರು ಇನ್ನೂ, ಇದು ಎಲ್ಲ ಕನ್ನಡ ಲೇಖಕರಿಗೆ ಸಂಬಂಧಿಸಿದಲ್ಲ, ಆದರೆ ಭಾಳಷ್ಟು ಕನ್ನಡ ಲೇಖಕರು ಇನ್ನೂ ಧಾರವಾಡ, ಶಿವಮೊಗ್ಗ, ಇನ್ನು ತೀರ್ಥಹಳ್ಳಿ ಇದ್ರ ಬಗ್ಗೆನೇ ಬರೀತಾರೆ ಹೊರತು ಅಲ್ಲಿ ಇರ್ತಾರೆ ಎಲ್ಲೇ ಬೆಂಗಳೂರಲ್ಲಿದ್ದರೂ ಇನ್ನೂ ಒಂದು ಥರದ ನೊಸ್ಟಾಲ್ಜಿಯಾದಿಂದಲೇ ಬರೀತಾರೆ ಹೊರತು ತಮ್ಮ ಸುತ್ತಲೂ ಏನು ನಡೆದಿದೆ ಅದರ ಬಗ್ಗೆ ಬರೀಲಿಕ್ಕೆ ಸಿದ್ಧರಾಗಿಲ್ಲ ಅಂತ ಅನಿಸ್ತು. ಇದು ಎಲ್ಲರಿಗೂ ಸಂಬಂಧಿಸೋ ಮಾತಲ್ಲ, ಕೆಲವರಿಗೆ ಅದ್ರ ಸಂಬಂಧಿಸೋ ಮಾತು ಮುಖ್ಯ. ಬಹಳ ಈಗ ಉದಾಹರಣಾರ್ಥ ನಮ್ಮ ವಿವೇಕ್ ಅವರು ಖಾಚರ್ ಕೋಚರ್ ಅಂತ ಬರೆದಿದ್ದಾರೆ, ಸುಂದರವಾದ ಒಂದು ಈಗ ಹೊಸದಾಗಿ ಬರೆದಿರೋ ಕಾದಂಬರಿ. ಹಣದಿಂದ ಯಾವ ಥರ ಒಂದು ಮಧ್ಯಮ ವರ್ಗದ ಜೀವನ ಹಾಳಾಗಬಹುದಲ್ಲ, ಬದಲಾಗಬಹುದು ಅನ್ನೋದನ್ನು ಸೂಕ್ಷ್ಮವಾಗಿ ತೋರಿಸಿದ್ದಾರೆ. ಅಂಥ ಕೃತಿಗಳು ಬರ್ತಾ ಇದ್ದಾವೆ. ಅಂಥದ್ದೇ ನಂದು ಒಂದು ಪ್ರಯತ್ನ ಆಗಿತ್ತು ಅಂತ ಹೇಳಿ. ಇದನ್ನು ನೀವು ತುಂಬ ಸಲ ಕೇಳಿದ್ದೀರಿ, ಅದಕ್ಕೆ ತುಂಬ ಸಂಕ್ಷಿಪ್ತ ಉತ್ತರಿಸಬಹುದು ಅನಿಸುತ್ತೆ. ನೀವು ಈಗ ಮಾತಾಡ್ತಾ ಹೇಳಿದ್ರಿ, ನಾನು ಮೊದಲು ಪುರಾಣ ಕಥೆಗಳನ್ನು ಆಧರಿಸಿಕೊಂಡು ನಾನು ನಾಟಕಗಳನ್ನು ಬರೀತಾ ಇದ್ದೆ, ಅನಂತರ ಈಗ ಕೊನೆಯ 3 ನಾಟಕಗಳನ್ನು ಬರೆದಿರೋರು ಕೂಡ ನನ್ನ ಸುತ್ತಮುತ್ತಲಿನ ಜಗತ್ತಿನಲ್ಲೇ ಅಥವಾ ಮನೆಯಲ್ಲಿ ಕಂಡದ್ದನ್ನೇ ನಾನು ನಾಟಕ ಹಾಕ್ಸಿದ್ದೀನಿ, ಅದು ಆಗಬಹುದು ಅಂತ ಅನ್ನಿಸ್ತು ಅಂತ. ಆಗ ಅವರು ಹೇಳ್ತಾರೆ, ಅವರ ಒಪಿನಿಯನ್ ಇದೆ, ಅದೇನು ಅಂತಂದರೆ, ಯುವರ್ ಬೆಸ್ಟ್ ಈಸ್ ಯುವರ್ ಹಿಸ್ಟಾರಿಕಲ್, ಮೈಥಲಾಜಿಕಲ್ ಆ್ಯಂಡ್ ಫೋಕ್ ಪ್ಲೇಸ್, ನಾಟ್ ಯುವರ್ ರಿಯಲಿಸ್ಟಿಕ್ ಪ್ಲೇಸ್. ಇದರ ಬಗ್ಗೆ ನೀವು ಏನು ಹೇಳುತ್ತೀರಿ ಅಂತ ಆದಷ್ಟು ಸಂಕ್ಷಿಪ್ತವಾಗಿ ಇದನ್ನು ಉತ್ತರ ಕೊಟ್ಟರು ಸಾಕು. ಈ ಅಧಿಕಾರ ವಾಚಕರಿಗೆ, ಪ್ರೇಕ್ಷಕರಿಗೆ ಇದ್ದದ್ದೇ. ಇದನ್ನು ನಾನು ಒಮ್ಮೆ ನಾಟಕ ಬರೆದು ಇಲ್ಲ, ಇದನ್ನೇ ನೀವು ಹೊಗಳಬೇಕು, ಅದನ್ನು ಹೊಗಳತಕ್ಕದ್ದಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ನಾಟಕದ್ದೇನದ, ಈಗ ಅವರು ಓದಿ ನನ್ನ ಮಾತಿನ ಮೇಲೆ ಹೇಳಿದ್ದಾರೆ. ಆದರೆ ನಾಟಕ ನಡೆದಾಗ ಈಗ 500 ಜನ ಕೂತು ನೋಡ್ತಾರೆ. ನಾಟಕ 500 ಜನರಿಗೆ ಹಿಡಿಸ್ತೋ ಇಲ್ಲೋ ಅದು ಮುಖ್ಯ. ಇನ್ನು ಆ ಹೊತ್ತಿಗೆ ಆ ಕ್ಷಣದಲ್ಲಿ ನಾಟಕದ ಒಂದು ಗ್ರೇಟ್ ಎಬಿಲಿಟಿದು ಒಂದು ಗ್ರೇಟ್ ಶಕ್ತಿ ಏನು ಅಂತಂದರೆ, ನಾಟಕ ನೋಡಿದಾಗ 300 ಜನರು 500 ಜನರು ಕೂತು ಒಂದು ನಾಟಕ ನೋಡಿದಾಗ ಅವರಿಗೆ ನಾಟಕ ಹಿಡಿಸಿದರೆ ಅದು ಯಶಸ್ಸು, ಅವ್ರು ಹಿಡಿಸಿದ್ರೆ ಹೋಯ್ತು ಅಷ್ಟೇ.
ಅದು ಆಮೇಲೆ ಶಾಕುಂತಲ ಇರಬಹುದು, ಅಥವಾ ಹ್ಯಾಮ್ಲೆಟ್ ಇರಬಹುದು, ಅಥವಾ ಮನೆಯಲ್ಲಿ ಕೂತಾಗ ಭಾಳ ಸುಂದರವಾಗಿ ತೋರಬಹುದು. ಆದರೆ ಆ ಕ್ಷಣದಲ್ಲಿ ಆ ರಂಗಕ್ರಿಯೆ ಯಶಸ್ವಿ ಆಗದಿದ್ದರೆ ಅದು ಸೋಲು ಅಂತಲೇ ಒಪ್ಕೊಳ್ತೀವಿ. ಯಾಕಂತಂದರೆ ಹ್ಯಾಮ್ಲೆಟ್ಟು 300 ವರ್ಷದಿಂದ ಒಂದು ದೊಡ್ಡ ನಾಟಕ ಬರೋದ ಅಂತ ಹೇಳಿ ಕೆಟ್ಟ ಪ್ರಯೋಗ ಮಾಡಿ ಏನೂ ಪ್ರಯೋಜನ ಇಲ್ಲ. ಇದು ನಾಟಕ, ಕವಿತೆ ಆಗಲಿ, ಕಾದಂಬರಿ ಆಗಲಿ, ಅಥವಾ ಸಣ್ಣ ಕಥೆ ಆಗಲಿ, ಯಾವುದೇ ಮಾಧ್ಯಮಕ್ಕಿಂತ ಬೇರೆ ಆಗಿರೋ ಅದ್ರ ಸ್ಟ್ರೆಂತ್ ಅಂದರೆ ಅದು ನಾಟಕ ಅವತ್ತು ವರ್ಕ್ ಆದರೆ ಸರಿ, ಇಲ್ಲದಿದ್ರೆ ಅದು ಹೌದು. ಆ ರಂಗಭೂಮಿಯ ಮೇಲೆ ನಾಟಕ ನಡೆದಾಗ ಪ್ರೇಕ್ಷಕರಿಗೆ ಹಿಡಿಸಿದ್ರೆ ಹೌದು ಅದು ಯಶಸ್ವಿ ನಾಟಕ, ಇಲ್ಲದಿದ್ರೆ ಇಲ್ಲ. ಬೇರೆ ಯಾವುದಾದ್ರು ಪ್ರಶ್ನೆಗಳಿದೆಯಾ? ಏಕಾಂಕ ಅಂತ ತಾವು ಬರೆದಿರೋದನ್ನ ಬಸಲಿಂಗಯ್ಯ ಬೇರೆ ಹಿನ್ನೆಲೆಯಲ್ಲಿ ಅದನ್ನು ಪ್ರದರ್ಶನ ಮಾಡಿದರು. ಈ ಬೇರೆ ನಾಟಕಗಳಿಗೆ ಪ್ರೇರಣೆ ಇರೋ ವಿಷಯದ ಬಿಟ್ಟರೆ ಹೂ ಅಂತ ಬರೆದಿರೋ ನಾಟಕದ್ದು ನಮ್ಮಲ್ಲಿ ದಶರೂಪಗಳಲ್ಲಿ ಬಾಣ ಅಂತ ಒಂದು ರೂಪಕ ಇದೆ. ಬಾಣ ಅಂತಂದರೆ ಒಬ್ಬನೇ ವ್ಯಕ್ತಿನೇ ಮಾತಾಡೋದು. ಅದು ನನಗದನ್ನು ಓದಬೇಕಾದ್ರೆ ನಾನು ಈಗ ನಾವು ಶೇಕ್ಸ್ಪಿಯರನ್ನು ಓದ್ತೀವಿ, ನಾಟ್ಯಶಾಸ್ತ್ರನೂ ಓದ್ತೀವಿ, ನಮ್ಮ ಕಾಂಟೆಂಪ್ರರಿ ಇದನ್ನು ಓದ್ತೀವಿ. ನನಗನ್ನಿಸ್ತು ಬಾಣವನ್ನು ನಾವು 20ನೇ ಶತಮಾನದಲ್ಲಿ ಉಪಯೋಗ ಮಾಡಿಸ್ಕೊಳ್ಳೋದಿದ್ದರೆ ಆ ರೂಪಕವನ್ನು ಹೇಗೆ ಉಪಯೋಗ ಮಾಡಿಕೊಳ್ಳಬಹುದಾಗಿತ್ತು. ಅದನ್ನು ತಲೆಯಲ್ಲಿಟ್ಟು ನಾನು ಹೂವು ಬರೆದಿದ್ದು. ಒಬ್ಬ ವ್ಯಕ್ತಿ ಕೂತು ಅದನ್ನು ಹೇಳ್ತಾನೆ, ಆ ಕಥೆ ಅದನ್ನು ಹೇಗೆ ರಂಗಭೂಮಿ ಮೇಲೆ ತರಬೇಕು, ಅದನ್ನು ಬೇರೆ ಬೇರೆ ಜನ, ಬಸವಲಿಂಗ ಒಂಥರ ಮಾಡಿದ್ದಾರೆ, ಅದು ರೇಷ್ ಥಿಯೇಟರ್ ಬಾಂಬೆನವ್ರು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ. ಅದು ಅವ್ರಿಗೆ ಬಿಟ್ಟದ್ದು. ಒಂದು ನಿಮಿಷ, ಎಲ್ಲರೂ ಕೂಡ ಮೈಕ್ ತಗೊಂಡು ಮಾತಾಡಿ, ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ ನೀವು ಏನು ಪ್ರಶ್ನೆ ಕೇಳಿದ್ರಿ ಅಂತ. ಈಗ ಸುಮಾರು ಒಂದು 3 ವರ್ಷದ ಹಿಂದೆ ಯೂನಿವರ್ಸಿಟಿ ಗೆಸ್ಟ್ ಹೌಸಲ್ಲಿ ನಿಮ್ಮ ಜೊತೆ ಪರ್ಸನಲ್ ಮಾತಾಡುವಾಗ ನಾನು ಪ್ರಶ್ನೆ ಕೇಳಿದ್ದೆ, ಅದಕ್ಕೆ ನೀವು ಉತ್ತರ ಕೊಟ್ಟಿದ್ದೀರಿ. ಈಗ ಸೆಕೆಂಡ್ ಟೈಮ್ ಅದೇ ಪ್ರಶ್ನೆ ಯಾಕೆ ನಿಮ್ಮ ಸ್ವಭಾವದಲ್ಲಿ ಮನೋಧರ್ಮದಲ್ಲಿ ಬದಲಾವಣೆ ಆಗಿದೆ ಅಂತ ನೀವು ಹೇಳಿದ್ರಲ್ಲೇ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶ್ನೆ ಏನು ಅಂತಂದರೆ, ನೀವು ಒಂದಾನೊಂದು ಕಾಲದಲ್ಲಿ ಸಿನಿಮಾ ಮಾಡಿದ್ರಲ್ಲ, ಅದಕ್ಕೆ ಅಖಿಲ ಪುರಸ್ಕಾರ ಒಂದು ರಾಷ್ಟ್ರ ಪೂರ್ತಿ ಒಂದು ಚರ್ಚೆ ಇದೆ, ಒಂದು ಅಭಿಪ್ರಾಯ ಇದೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಆವಾಗ ನಾನು ನಿಮ್ಮನ್ನು ಕೇಳಿದ್ದೆ, ಹಾಗೇನಿಲ್ಲ ಅಂತ ಹೇಳಿದ್ರಿ. ಅದ್ರ ಜೊತೆಗೆ ನೀವು ಯಾರು ಅಂತ ಕೂಡ ಕೇಳಿದ್ರಿ. ಈಗ ನಾನು ಅದೇ ಪ್ರಶ್ನೆ ಕೇಳ್ತೇನೆ, ಒಂದಾನೊಂದು ಕಾಲ ಚಿತ್ರದಲ್ಲಿ ನೀವು ಮಾಡುವಾಗ, ಒಂದಾನೊಂದು ಕಾಲದಲ್ಲಿ ಸಿನಿಮಾ ನೀವು ಮಾಡುವಾಗ ಅಖಿಲ ಪುರಸ್ಕಾರ ರಾಷ್ಟ್ರಮನ್ ಇತ್ತಲ್ಲ, ಅದರ ಪ್ರಭಾವ ಇದೆ ಅಂತ ಈಗ ಒಪ್ಕೊಳ್ತಾರೆ, ಒಪ್ಕೊಳ್ಳಲ್ವ? ಇಲ್ಲ, ನಾನು ಮೊದಲಿಂದ ಒಪ್ಕೊಂಡಿದ್ದೀನಿ. ಹೌದು, ಅದ್ರ ಪ್ರಶ್ನೆ ಇರಲಿಲ್ಲ. ನನಗೆ ಅಖಿರಕುರೋತ್ಸವ ಅಷ್ಟೇ ಅಲ್ಲ, ಅದ್ರ ಮೊದಲು ಫಿಯರ್ಲೆಸ್ ನಾದಿಯಾ ಅಂತ ಒಬ್ಬಳಿದ್ಲು ಇಲ್ಲಿ ನಮ್ಮಲ್ಲಿ. ಸ್ಟಂಟ್ ಫಿಲ್ಮ್ಸ್ ಮಾಡ್ತಿದ್ರು. ನಾನು ಸಣ್ಣವಿದ್ದಾಗ ಬರೀ ಆ ಫಿಲ್ಮ್ಗಳನ್ನು ನೋಡ್ತಿದ್ದೆ. ಬರೀ 10 ವರ್ಷ ನಾದಿಯಾ ಫಿಲ್ಮ್. ಅದಕ್ಕೆ ಎಂದಾರೋ ಒಂದು ದಿನ ಸ್ಟಂಟ್ ಇರೋ ಫಿಲ್ಮ್ ಮಾಡಬೇಕು ಅಂತ ಮಾಡಿ ಒಂದಾನೊಂದು ಕಾಲದಲ್ಲಿ ಮಾಡಿದ್ದು ನಾನು. ಅದು ಒಂಥರ ಒಂದು ಋಣ ತೀರಿಸ್ಕೊಂಡ ಹಾಗೆ. ಆಯ್ತು, ನಮಸ್ಕಾರ. ಅಲ್ಲಿ ಅಲ್ಲ, ಒಂದು ಪ್ರಶ್ನೆ ಮೊದಲು ಬಂತು, ಅನಂತರ ಒಂದು ನಿಮಿಷ, ಒಂದು ಪ್ರಶ್ನೆ ಇದನ್ನು ಓದ್ಬಿಡ್ತೀನಿ. ಡಾಕ್ಟರ್ ಆರ್ ಲಕ್ಷ್ಮೀನಾರಾಯಣ ಅವರು ಇಲ್ಲಿ ಅವರು ಈ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ, ನಿಮ್ಮ ಮಂಜು ಮಲ್ಲಿಗೆ ಬಗ್ಗೆ, ಅದರ ವಸ್ತುವಿನ ಬಗ್ಗೆ. ಅಣ್ಣ ತಂಗಿಯ ನಡುವಿನ ಲೈಂಗಿಕ ಸಂಬಂಧದ ವಸ್ತು ಹೊಂದಿರುವ ನಾಟಕ ಅಂಜು ಮಲ್ಲಿಗೆ. ಆದುದರಿಂದ ಈ ನಾಟಕ ಭಾರತೀಯ ಮನಸ್ಸುಗಳಿಗೆ ಒಪ್ಪಿಗೆಯಾಗುವುದಿಲ್ಲ ಎಂದು ನಿಮಗೆ ಅನ್ನಿಸಲಿಲ್ವೇ? ಅಂದರೆ ಹೌದು, ಆ್ಯಕ್ಚುಲಿ ಮಾಸ್ತಿಯವ್ರು ಇಂಥ ಕತೆ ಹೇಗೆ ಬರೆದ್ರು ಅಂತ ಅವ್ರನ್ನ ನಾನು ಕೇಳಬೇಕು ಅಂತಿದ್ದ ಮನಸ್ಸನ್ನು ಇವತ್ತು ಇವ್ರು ಕೇಳಿದ್ದಾರೆ. ಒಬ್ಬ ಲೇಖಕ, ಒಬ್ಬ ಕೃತಿಕಾರ ಒಂದು ವಿಷಯವನ್ನು ಉಪಯೋಗ ಮಾಡ್ಕೋಬೇಕಂದ್ರೆ ಅದನ್ನು ಹೇಗೆ ಉಪಯೋಗ ಮಾಡ್ಕೊಂಡ ಅಂತ ಅನ್ಬೇಕು ಹೊರತು ಆ ವಿಷಯನೇ ಉಪಯೋಗ ಮಾಡ್ಕೋಬಾರ್ದು. ಚೆನ್ನಿಯವರು, ನೀವು ಅನೇಕ ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದೀರಿ, ಅದರಲ್ಲಿ ಕೆಲಸನೂ ಮಾಡಿದ್ದೀರಿ, ಅಲ್ಲಿ ನಾಟಕಕಾರ ಅಂತಲೇ ನೀವು ಪ್ರಸಿದ್ಧರಾಗಿದ್ದರು. ಯಾವುದೇ ನಾಟಕದ ಪ್ರೇಕ್ಷಕರ ಬಗ್ಗೆ, ಅದರ ಬಗ್ಗೆ ಎಷ್ಟೊಂದೆಲ್ಲ ಇದನ್ನ ಅಭಿಮಾನದಿಂದ ಹೇಳ್ತೀರಿ. ನೀವು ಯಾವ ನಾಟಕದಲ್ಲೂ ಕೆಲಸ ಮಾಡಿದ್ದನ್ನು ನಾನು ಕೇಳಿಲ್ಲ, ಓದಿಲ್ಲ ಅಥವಾ ನೋಡಿಲ್ಲ. ಅದಕ್ಕೇನಾದರೂ ಕಾರಣ ಇದೆಯಾ? ನಾಟಕದಲ್ಲಿ ಕೆಲಸ ಮಾಡ್ಬೋದು. ನಾನು 7 ವರ್ಷ ಮದ್ರಾಸ್ನಲ್ಲಿದ್ದೆ. ಒಂದು ಮದ್ರಾಸ್ ಪ್ಲೇಯರ್ಸ್ ಅನ್ನೋ ಗುಂಪಿನಲ್ಲೇ ಕೆಲಸ ಮಾಡ್ತಿದ್ದೆ. ಇಂಗ್ಲೀಷ್ ನಾಟಕಗಳನ್ನು ಮಾಡ್ತಿದ್ದೆ. ಅಲ್ಲೇ ನಾನು ನಾಟಕ ಅಂದ್ರೆ ಏನು ಅಂತ ಕಲ್ತಿದ್ದಲ್ಲೇ. ಅದಲ್ಲದೆ ಕಾರಂತರು ಇಲ್ಲಿ ಮಾಡಿದಾಗ 1900 ಜೋಕುಮಾರಸ್ವಾಮಿ, ಇಡಿಪಸ್ ಅದನ್ನೆಲ್ಲ ಮಾಡಿದಾಗ ಅದರೊಳಗೆ ನಾನು ಭಾಗವಹಿಸಿದ್ದೆ. ನಾನು ಹೇಳೋ ಮುಖ್ಯ ಮಾತು ಅಂತಂದ್ರೆ, ಕನ್ನಡದಲ್ಲಿ ನಾವು ಬಹಳಷ್ಟು ನಾಟಕರಿದ್ದೀವಿ, ಎಲ್ಲರೂ ರಂಗಭೂಮಿ ಮೇಲಿಲ್ಲ. ನನ್ನ ಅದೃಷ್ಟ ಏನು ಅಂತಂದರೆ, ಅದರ ಜೊತೆಗೆ ನನಗೆ ಫಿಲ್ಮ್ನಲ್ಲಿ ಕೆಲಸ ಮಾಡೋ ಒಂದು ಆಪರ್ಚುನಿಟಿನೂ ಸಿಕ್ತು, ಅವಕಾಶನೂ ಸಿಕ್ತು. ಫಿಲ್ಮ್ ಬೇರೆ, ನಾಟಕ ಬೇರೆ. ಅದು ನಿಜವಾಗಿದ್ದರೂ ಡಯಲಾಗ್ ಹೇಗಿರಬೇಕು, ಹೇಗೆ ಕಟ್ ಮಾಡಬೇಕು, ಒಬ್ಬ ವ್ಯಕ್ತಿ ಹೇಗೆ ಪ್ರತಿಕ್ರಿಯೆ ತೋರಿಸ್ಬೇಕು, ಅಥವಾ ಒಂದು ಸೀನ್ ಹೇಗೆ ಉದ್ದಾಗ್ತಾ ಇದೆ. ಫಿಲ್ಮ್ನಲ್ಲಿ ಏನಾಗ್ಬಿಡ್ತದೆ, ನೀವು ಒಂದು ಫಿಲ್ಮ್ ಡೈರೆಕ್ಟ್ ಮಾಡಿದರೆ ಆಮೇಲೆ ಕೂತು ಇಲ್ಲ ಇದು 3 ತಾಸಾಗಿ ಬಿಟ್ಟಿದೆ, 2.5 ತಾಸು ಆಗಬೇಕು ಅಂತ ಪ್ರೊಡ್ಯೂಸರ್ ಹೇಳ್ತಾನೆ. ಆ ಹೊತ್ತಿಗೆ ಕೂತು ಎಲ್ಲಿ ಕಟ್ ಮಾಡಬೇಕು ಅಂತ ನಾವು ಕೂತು ಎಲ್ಲ ವಿಚಾರ ಮಾಡ್ತೀವಿ. ಅಂಥ ಟ್ರೈನಿಂಗ್ ಏನಿದೆ ಅದು ನಾಟಕದಲ್ಲಿಯೂ ಪ್ರಯೋಜನಕ್ಕೆ ಬರ್ತದೆ. ಯಾವುದು ಪ್ರಯೋಜನಕಾರಿ, ಯಾವುದು ಪ್ರಯೋಜನಕಾರಿ ಅಲ್ಲ, ಯಾವುದು ಸಂವಾದ, ಯಾವುದು ಸಂವಾದ ಅಲ್ಲ, ಅಥವಾ ಸಂವಾದ ಬೇಕಾ, ಅಥವಾ ಕೇವಲ ಮುಖದ ಮೇಲಿನ
ಒಂದು ಪ್ರತಿಕ್ರಿಯೆಯಲ್ಲೇ ಅದನ್ನು ಸಾಗಿಸಿಬಿಡ್ಬೋದಾ, ಇವೆಲ್ಲ ನಾನು ಫಿಲ್ಮ್ನಲ್ಲಿ ಕಲಿತು, ನಾಟಕದಲ್ಲಿ ಎಷ್ಟು ಕಲಿತು ಅಷ್ಟೇ ಫಿಲ್ಮ್ನಲ್ಲಿ ಕಲಿತು. ಅದು ನನಗೆ ಬಹಳ ಉಪಯೋಗ ಆಯಿತು ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದು ಮಾತು ಕರ್ನಾಟಕ ಹೇಳಿದ್ದಕ್ಕೆ ಮತ್ತೆ ಸೇರಿಸಬಹುದಾಯಿತು ಅಂತಂದರೆ, ಕಂಬಾರ ಜೋಕುಮಾರ ಸ್ವಾಮಿಯ ಕಾರಂತರು ನಿರ್ದೇಶಿಸಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅದು ಅದ್ಭುತವಾದ ಯಶಸ್ಸನ್ನು ಪಡೆದಾಗ ಇವರು ಗೌಡನ ಪಾತ್ರ ಅದರಲ್ಲಿ ಅದೊಂದು ಮುಖ್ಯವಾದ ಪಾತ್ರ, ಅದನ್ನು ಮಾಡಿದ್ರು. ಇವ್ರ ಮನಸ್ಸಿನಲ್ಲೂ ಅದ್ರ ಬಗ್ಗೆ ಅದು ಎಷ್ಟು ಒಂದಿಗೆ ತಾದಾತ್ಮ್ಯ ಅನ್ಬೇಕೋ ಪ್ರೀತಿ ಅನ್ಬೇಕೋ ಗೊತ್ತಿಲ್ಲ. ಇದೇ ಅಂತಂದರೆ ಕಂಬಾರರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ನಾವುಗಳು ಯಾರೂ ನಿರೀಕ್ಷಿಸದಂತಹ ಒಂದು ಅತ್ಯಂತ ಪ್ರಾಮಾಣಿಕ ಪತ್ರವನ್ನು ಇವರು ಪ್ರಜಾವಾಣಿಗೆ ಬರೆದರು. ಆ ಪತ್ರದಲ್ಲಿ ಏನಿದೆ ಆಮೇಲೆ ಹೇಳ್ತೀನಿ. ಆ ಪತ್ರದ ಕೊನೆಯಲ್ಲಿ ಇವರು ಸಹಿ ಮಾಡಿದ್ದೇನು ಅಂತಂದರೆ ಗಿರೀಶ್ ಕಾರ್ನಾಡ್ ಅಂತಲ್ಲ, ಗಿರೀಶ್ ಗೌಡ. ಆ ನಾಟಕದ ನೆನಪಿನಲ್ಲಿ ಮತ್ತು ಒಂದೇ ಮಾತು ಪತ್ರದಲ್ಲಿ ಏನಿತ್ತು ಅಂತಂದರೆ, ಈ ತರಹ ಒಬ್ಬರು ಲೇಖಕರು, ನಾಟಕಕಾರರಾಗಲಿ ಕವಿಯಾಗಲಿ ಇಷ್ಟು ಮುಕ್ತವಾಗಿ ತಮ್ಮ ವಿಚಾರಗಳನ್ನು ಇನ್ನೊಬ್ಬರೊಡನೆ ಹೇಳ್ಕೊಳ್ಬಹುದು ಅಂತ ನನಗನ್ಸಿರಲಿಲ್ಲ. ಏನು ಅಂತಂದರೆ ಕಂಬಾರಕ್ಕೆ ಬಂದಾಗ ಇವರು ಹೇಳ್ತಾರೆ, ನಾನಾಗಲಿ ಚಂದ್ರಶೇಖರ್ ಕಂಬಾರರಾಗಲಿ ರಾಷ್ಟ್ರವ್ಯಾಪಿಯಾದಂತಹ ಒಂದು ಗುರುತಿಸುವಿಕೆಯನ್ನು ಪಡೆಯುವುದಕ್ಕೆ ಈ ತರಹ ಪ್ರಶಸ್ತಿಗಳಿರಲಿ, ರಾಷ್ಟ್ರಾದ್ಯಂತ ನಮ್ಮನ್ನು ಜನ ಗುರುತಿಸುವ ಹಾಗೆ ಆದುದಕ್ಕೆ ಕೇವಲ ನಾವುಗಳು ಮಾತ್ರ, ನಮ್ಮ ಪ್ರತಿಭೆ ಮಾತ್ರ ಕಾರಣವಲ್ಲ. ಇನ್ನು ಅನೇಕರು ಟಿ ವಿ ಕಾರಂತರಹ ನಿರ್ದೇಶಕರು ಅಥವಾ ಅನುವಾದಕರು ಮತ್ತು ಆ ನಾಟಕಗಳನ್ನು ಅಥವಾ ಕೃತಿಗಳನ್ನು ಮೊದಲು ಧೈರ್ಯದಿಂದ ಪ್ರಕಟಿಸಿದಂತಹ ಡಿ ವಿ ಜೋಶಿ ಅಂಥವರು, ಹೀಗೆ ಅನೇಕರ ನೆರವು ಕೂಡ ಅದರಲ್ಲಿ ಇರುತ್ತೆ. ಅದನ್ನು ನಾವು ನೆನೆಸ್ಕೊಳ್ಬೇಕು. ಕೇವಲ ನಮ್ಮ ಪ್ರತಿಭೆಗಾಗಿ ಈ ಒಂದು ಪ್ರಶಸ್ತಿ ನನಗೆ ಸಿಕ್ತು ಅಂತ ಅನ್ನುವುದು ಸತ್ಯ ದೂರ ಅನ್ನುವ ಅರ್ಥದಲ್ಲಿ ಅತಿ ನಿರೀಕ್ಷಿತವಾದ ಸುಸಂಸ್ಕೃತ ಮನಸ್ಸಿನ ಒಂದು ಕಾಗದವನ್ನು ಬರೆದಿದ್ರು. ಅದನ್ನು ನೆನಪಿಟ್ಕೊಂಡಿದ್ದೀನಿ ನಾನು. ಆ ತರಹ ಕಾಗದಾನ ಸಾಹಿತಿಯವರು ಬರೆದದ್ದು ಮೊಟ್ಟ ಮೊದಲನೇ ಸಲ ಅಂತ ನಂಗೆ ಅನಿಸುತ್ತೆ. ಅದರಲ್ಲಿ ಒಂದು ಹೆಸರು ತಪ್ಪೋಯಿತು, ರಾಮಾನುಜನ್ ಅವರು. ನಿಜವಾಗ್ಲೂ ಅದು ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಮಾತಲ್ಲ, ಅದನ್ನು ಎಲ್ಲಿದ್ದೇನೆ ಒಂದು ಥರ ಭಾವನಾತ್ಮಕವಾಗಿ ಒಪ್ಕೊಳ್ಳೇಬೇಕು. ಏನಂತಂದರೆ, ಧಾರವಾಡದಲ್ಲಿ ನಮ್ಮ ಮನೆ ಇತ್ತು, ಕರ್ನಾಟಕ ಕಾಲೇಜ್ ಇತ್ತು, ಅದಲ್ಲದೆ ಮನೋಹರ ಗ್ರಂಥಮಾಲೆ ಇತ್ತು. ನನ್ನಲ್ಲಿ ಏನಾದರೂ ಲೇಖಕ ಅಂತ ಬೆಳವಣಿಗೆ ಆಗಿದ್ದರೆ ಅದು ಮನೋಹರ ಗ್ರಂಥಮಾಲೆಯಿಂದಲೇ ಆಯಿತು. ಅಲ್ಲಿ ಜಿ ಬಿ ಜೋಶಿ, ಕೀರ್ತನಾಥ್ ಕುರ್ಕೋಟಿ, ರಾಮಾನುಜನ್ ಅಲ್ಲದೆ ಉಳಿದವರೆಲ್ಲ ಬರ್ತಿದ್ರು. ಅದಷ್ಟೇ ಅಲ್ಲ, ನನಗೆ ಅನಂತಮೂರ್ತಿಯ ಸಂಸ್ಕಾರ ಕಾದಂಬರಿಯನ್ನು ಓದು ಅಂತ ಕೊಟ್ಟವರು ಅವರೇ. ಆ ಸಂಬಂಧ ಕೂಡ ಅಲ್ಲಿಂದ ಬಂದಿತ್ತು. ಕಂಬಾರನ ಗುರುತಾಗಿದ್ದು ಅಲ್ಲೇ ಮನೋಹರ ಗ್ರಂಥಮಾಲೆ ರಾಮಾನುಜನ್ ಮೂಲಕ ಅಲ್ಲ, ಜಿ ಬಿ ಜೋಶಿ ಮೂಲಕ ಅವನ ಮೊದಲನೇದು. ಹೀಗೆ ಅದು ಈಗ ಇದಕ್ಕೆ ಕಾರಣ ಕೂಡ ನನಗನ್ನಿಸ್ತದೆ, ಇದರ ಕಾರಸ್ಥಾನಗಳೆಲ್ಲ ಏನು ನಡೆದು ಆಗಬೇಕು ಅಂತ, ಅದೆಲ್ಲ ಮನೋಹರ ಗ್ರಂಥಮಾಲೆ ಅಟ್ಟದ ಮೇಲೆ ನಡೆದಿರಬೇಕು ಅಂತ ಅನಿಸ್ತದೆ. ಸೊ ಆ ಕಾರಸ್ಥಾನಗಳ ಪ್ರಕ್ರಿಯೆ ಇನ್ನೂ ಮುಗುದಿಲ್ಲ ಅಂತ ನನಗೆ ತುಂಬ ಸಂತೋಷ. ನನಗೆ 2 ಪ್ರಶ್ನೆ ಕೇಳೋದು ನೀವು ಅವಕಾಶ ಕೊಟ್ಟರೆ. ಮೊದಲನೇ ಪ್ರಶ್ನೆ, ನಿಮಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ನಾನು ನಿಮಗೆ ಸಂದರ್ಶನ ಮಾಡಿದ್ದೆ ಆಲ್ ಇಂಡಿಯಾ ರೇಡಿಯೋಕ್ಕೋಸ್ಕರ. ಆವಾಗ ಒಂದು ಮಾತು ಹೇಳಿದ್ರಿ, ಆಮೇಲೆ ಅದು ಬೇರೆ ಕಡೆಗಳು ಹೇಳಿದ್ರಿ. ಏನಂದರೆ, ನನಗೆ ಬರೋದಕ್ಕಿಂತಲೂ ಈ ಪ್ರಶಸ್ತಿ ವಿಜಯ್ ತೆಂಡೂಲ್ಕರ್ ಅಂತ ನಾಟಕಕಾರರು ಬರಬೇಕಾಗಿತ್ತು ಅನ್ನೋಂಥ ಒಂದು ಮಾತು ಗೌರವದಿಂದ ಹೇಳಿದ್ರೆ, ನನಗೇನು ಅನಿಸಿದ್ರೆ, ಸುಮ್ಮನೆ ಔಟ್ ಆಫ್ ಪೊಲೈಟ್ನೆಸ್ ಹೇಳಲಿಲ್ಲ ನೀವು. ಇಂಡಿಯನ್ ಥಿಯೇಟರ್ ಬಗ್ಗೆ ನಿಮಗೊಂದು ಭಾಳ ಖಚಿತವಾದಂಥ ಒಂದು ಕಲ್ಪನೆ ಇತ್ತು ಅಂತ. ಅಂದರೆ ಸ್ವಾತಂತ್ರ್ಯದ ನಂತರದ ಇಂಡಿಯನ್ ಡ್ರಾಮಾ ಆ್ಯಂಡ್ ಥಿಯೇಟರ್ ಅದು ಹೇಗೆ, ಅದು ಎಲ್ಲಿ ಅದು ವ್ಯಾಲ್ಯೂಯಬಲ್ ಆಗುತ್ತೆ ಅನ್ನೋದಕ್ಕೆ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಸ್ವಲ್ಪ ಸ್ಪಷ್ಟವಾಗಿ ನೀವು ಹೇಳ್ಬೋದು ಅಂತ ಅಂದ್ಕೊಂಡಿದ್ರೆ. ಇದಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆನೇ ಅಂತಂದರೆ, ನಾನು ಸುಮ್ಮನೆ ಈಗ ಯಾವುದೋ ಒಂದು ನ್ಯಾಷನಲ್ ಇಂಟರ್ನ್ಯಾಷನಲ್ ಆಗಿಬಿಡುತ್ತೆ ಅನ್ನೋದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಅಂತಲ್ಲ. ಒಂದು ಪ್ರಕ್ರಿಯೆ ಇದೆ ನಮ್ಮ ಇಂಡಿಯನ್ ಥಿಯೇಟರ್ ಡ್ರಾಮಾನಲ್ಲಿ. ಕೆಲವು ಅವು ಬಹಳ ಪ್ರಾದೇಶಿಕವಾಗಿ ನಾಟಕಗಳಾಗೇ ಉಳಿತವೆ, ಕೆಲವು ಒಂದು ಇಂಡಿಯನ್ ಅಂತ ಕರೆಯುವಂಥ, ಬರೀ ಇದು ಪ್ರಸಿದ್ಧಿಯ ಮಾತಲ್ಲ ನಾನು ಹೇಳ್ತಾರೆ, ಒಳಗೇನೂ ಒಂದು ಗುಣನೂ ಇರುತ್ತೆ ಅಂತ. ಇವೆರಡನ್ನು ಸೇರಿಸಿ ನೀವು ಒಂದು ಉತ್ತರವನ್ನು ಕೊಡೋಕ್ಕೆ ಸಾಧ್ಯನಾ? ಇಲ್ಲ, ನಾ ಹೇಳೋದು ಜ್ಞಾನಪೀಠದಂಥ ಒಂದು ಪ್ರಶಸ್ತಿಯ ಅಪಾಯ ಏನು ಅಂತಂದರೆ, ನನ್ನ ಬರವಣಿಗೆ ಎಲ್ಲ ನಂದೊಬ್ಬಂದೇ ಅನ್ನೋ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಆ ಬರವಣಿಗೆಯಲ್ಲಿ ಎಷ್ಟು ಜನ ನನ್ನ ಜೊತೆಗಿದ್ದವರು ಕಾಂಟ್ರಿಬ್ಯೂಟ್ ಮಾಡಿದರೆ ಅದನ್ನು ಕೊಟ್ಟು, ಅದಕ್ಕೆ ನಾನು ಹೇಳಿದೆ, ನಾನು ಯಾವ ತಲೆಮಾರಿನಲ್ಲಿ ಕನ್ನಡದಲ್ಲಿ ಹುಟ್ಟಿದೆ ಆ ದೃಷ್ಟಿಯಿಂದ ನಾನು ಬಹಳ ಅದೃಷ್ಟವಂತ. ಯಾಕಂತಂದರೆ ನನಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಾಗ ನಾನು ಏನು ಹೇಳಿದೆ ಅಂತಂದರೆ, ಇದು ತೆಂಡೂಲ್ಕರ್ ಅವ್ರಿಗೆ ಹೋಗಬೇಕಾಗಿತ್ತು, ನನಗಿಂತ 10 ವರ್ಷ ದೊಡ್ಡವರು, ಬಹಳ ದೊಡ್ಡ ನಾಟಕಕಾರರು. ಅಷ್ಟೇ ಅಲ್ಲ, ಅದು ನನಗೆ ಹೋಗಿರದಿದ್ದರೆ ವಿಚಂತೆಗೆ ಹೋಗ್ಬೋದಾಗಿತ್ತು, ಲಂಕೇಶ್ಗೆ ಹೋಗ್ಬೋದಾಗಿತ್ತು, ಕಂಬಾರನಿಗೆ ಹೋಗ್ಬೋದಾಗಿತ್ತು ಅಂತ. ಈಗ ಸುದೈವದಿಂದ ಕಂಬಾರನಿಗೆ ಹೋಯಿತು, ಲಂಕೇಶ ಪೂಚಂತೆ ಅವರಿಲ್ಲ.
ಆದರೆ ನಾ ಈ ಪತ್ರ ಬರೀಲಿಕ್ಕೆ ಕಾರಣ ಏನು ಅಂತಂದರೆ ಈ ಪ್ರಶಸ್ತಿಗಳ ಡೇಂಜರ್ ಏನು ಅಂತಂದರೆ ಅಲ್ಲಿ ಲೇಖಕ ಏನೋ ದೇವರಿಂದ ಇಳಿದು ಬಂದ ಹಾಗೆ ಏನೋ ದೇವಾಂಶ ಸಂಭೂತನ ಹಾಗೆ ಕಾಣಿಸ್ಕೊಂಡು ಬಿಡ್ತಾನೆ, ಅವನಿಗೆ ಅಷ್ಟು ಗೌರವ ಸಿಕ್ಕಿಬಿಡ್ತದೆ. ಕನ್ನಡ ಸಾಲೆಗಳ ಮೇಲೆಲ್ಲ ನಮ್ಮ ಮುಖ ಮೂಡುತ್ತದೆ, ಇಂಥವೆಲ್ಲ ಪ್ರಕ್ರಿಯೆಗಳಾದಾಗ ಅದಕ್ಕೆ ನನ್ನ ಹೆಮ್ಮೆಯಿಂದ ನನ್ನ ಅಭಿಮಾನದಿಂದ ಹೇಳ್ತಾ ಇಲ್ಲ. ನನಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ನಾನು ಕಾನೂರು ಹೆಗ್ಗಡ್ತಿ ಚಿತ್ರ ಮಾಡ್ತಿದ್ದೆ, ಅದು ಶಿವಮೊಗ್ಗದಲ್ಲಿ ಮಾಡ್ತಿದ್ದೆ. ಅಲ್ಲಿ ಬಹಳ ಜನ ನನಗೆ ಹೆಲ್ಪ್ ಮಾಡಿದರು. ಆಗ ಅವರಂದರು ನಿಮಗೆ ಪ್ರಶಸ್ತಿ ಸಿಕ್ಕಿದೆ,